ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ, ನಾವು ಕಳೆದ 3-4 ಉಪನ್ಯಾಸಗಳಿಂದ ಈ ಕ್ಷೇತ್ರಜ್ಞ ವಿಭಾಗ ಯೋಗ, ಈ ಯೋಗದ ಅನುಸಂಧಾನವನ್ನ ಮಾಡ್ತಾ ಇದ್ದೇವೆ. ಯೋಗ ಅನ್ನುವಂತಹ ಶಬ್ದ ಅನೇಕ ಅರ್ಥಗಳನ್ನು ಉಳ್ಳಂಥದ್ದು. ಈ ಯೋಗದಲ್ಲಿ ಕ್ಷೇತ್ರ ಅಂತಂದ್ರೆ ಏನು, ಕ್ಷೇತ್ರಜ್ಞ ಅಂತಂದ್ರೆ ಏನು ಅನ್ನುವಂತಹ ವಿಷಯವನ್ನ ಅದರ ಮೇಲೆ ಧಾರಣ ಮಾಡ್ತಾ ಇದ್ದೀವಿ. ಹಾಗಾಗಿ ಯೋಗ ಅಂತ ಒಂದು ಕಡೆ ಫೋಕಸ್ ಮಾಡ್ತಕ್ಕಂಥದ್ದು ಇದು ಯೋಗ. ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಕ್ಷೇತ್ರ ಅಂತಂದ್ರೆ ಏನು, ಕ್ಷೇತ್ರಜ್ಞ ಅಂತಂದ್ರೆ ಏನು ಅಂತ ಎರಡನ್ನ ನಮಗೆ ಸ್ಪಷ್ಟವಾಗಿ ತಿಳಿಸಿದರು. ಕ್ಷೇತ್ರ ಅಂತಕ್ಕಂತಹದ್ದು ಈ ದೇಹ, ಕ್ಷೇತ್ರಜ್ಞ ಅಂತಕ್ಕಂತಹದ್ದು ಈ ದೇಹದಲ್ಲಿ ಇರುವಂತಹ ಜೀವ ಅಂತ. ಹಾಗೆ ಯೂನಿವರ್ಸಲ್ ಆಗಿ ನೋಡಿದಾಗ ಕ್ಷೇತ್ರ ಅಂತಕ್ಕಂತಹದ್ದು ಪ್ರಕೃತಿ, ಕ್ಷೇತ್ರಜ್ಞ ಅಂತಕ್ಕಂತಹದ್ದು ಈಶ್ವರ ಅಂತ ಅರ್ಥ ಆಗುತ್ತೆ. ಹೀಗೆ ನಾವು ಇಂಡಿವಿಜುವಲ್ ಆಗಿ ಯೂನಿವರ್ಸಲ್ ಆಗಿ, ಯಾಕಂದ್ರೆ ನಾವು ಇಂಡಿವಿಜುವಲ್ ಆಗಿದ್ದನ್ನು ಯೂನಿವರ್ಸಲ್ ಆಗಿದ್ದೀವಿ. ಯೂನಿವರ್ಸಲ್ ಆಗಿ ಏನಿದೆಯೋ ಅದು ಇಂಡಿವಿಜುವಲ್ ಆಗಿ ಕೂಡ ಇದೆ. ಅದಕ್ಕೆ ಯಥಾ ಬ್ರಹ್ಮಾಂಡೆ ಪಿಂಡಾಂಡೆ ಅಂತ ಹೇಳಿದ್ದಾರೆ. ಏನ್ ಬ್ರಹ್ಮಾಂಡ ಇದೆಯೋ ಅದೇ ಪಿಂಡಾಂಡ, ಪಿಂಡಾಂಡ ಏನಿದೆಯೋ ಅದೇ ಬ್ರಹ್ಮಾಂಡ ಅಂತ. ಈಗ ಯಾರು ಈ ಕ್ಷೇತ್ರದಲ್ಲಿ ಇದಾನೋ ಕ್ಷೇತ್ರಜ್ಞ, ಈ ಕ್ಷೇತ್ರಜ್ಞನ ಜನನವನ್ನ ಹೇಳಿದರು. ಮಹಾಭೂತಾನಿ ಅಹಂಕಾರ ವ್ಯಕ್ತಂ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರ ಅಂತ ಹೇಳ್ಬಿಟ್ಟು, ಈ ಕ್ಷೇತ್ರ ಅಂತಂದ್ರೇನು ಮತ್ತು ಕ್ಷೇತ್ರಜ್ಞ ಅಂತಂದ್ರೇನು, ಇವರಿಬ್ಬರ ಸಂಘಾತದಿಂದ ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತ್ಯವಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ ಇತಿ ಕ್ಷೇತ್ರಂ ತತ್ ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರಪತೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಮಹಾಭೂತಾನ್ಯಹಂಕಾರಃ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ ಅಂತೇಳಿ ಈ ಶ್ಲೋಕದವರೆಗೆ ಈ ಭೂತಗಳಿಂದ ಆಗಿರ್ತಕ್ಕಂತಹ ಈ ಜಗತ್ತು, ಈ ಜಗತ್ತಿನಲ್ಲಿ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಂ ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ, ಇದು ಕ್ಷೇತ್ರ ಅಂತೇಳಿ
ಈ ಕ್ಷೇತ್ರದ ಒಂದು ಜನನವನ್ನ ಇಂದಿನ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತರು. ಯಾಕೆ ನಾವು ಈ ಕ್ಷೇತ್ರವನ್ನ ಮತ್ತು ಕ್ಷೇತ್ರಜ್ಞವನ್ನ ಚಿಂತನೆ ಮಾಡಬೇಕು ಅಂತಂದ್ರೆ, ಮನುಷ್ಯ ಈ ಕ್ಷೇತ್ರವನ್ನ ಆಧಾರವಾಗಿಟ್ಟುಕೊಂಡು ತನ್ನ ಇಚ್ಛೆಗಳನ್ನ, ತನ್ನ ಪೂರೈಕೆಗಳನ್ನ, ತಾನು ತೃಪ್ತಿಯನ್ನ ಈ ಶರೀರವನ್ನ ನಿಮಿತ್ತ ಮಾಡಿಕೊಂಡು ಜಗತ್ತಿನಲ್ಲಿ ಸುಖವನ್ನ ಪಡಿತಾನೆ ಮನುಷ್ಯ. ಇಂದ್ರಿಯಾರ್ಥೇಶು ಅಂದ್ರೆ ಇಂದ್ರಿಯಗಳ ಅರ್ಥವನ್ನು ಅನುಸರಿಸಿಕೊಂಡು ಜಗತ್ತಿನಲ್ಲಿ ಸುಖವನ್ನ ಪಡಿತಾನೆ. ಆದ್ರೆ ಈ ಸುಖವನ್ನ ಪಡೆಯುವಾಗ ಆ ಇಂದ್ರಿಯಗಳ ಯಾವ ಗೋಚರ ಆಗ್ತವೋ ಅವನಿಗೆ ಶಬ್ದ ಸ್ಪರ್ಶ ರಸರೂಪ ಗಂಧ ಅಂತಕ್ಕಂತಹ ವಿಷಯಗಳು, ಆ ವಿಷಯಗಳ ಪೂರ್ಣ ಪರಿಚಯ ಇಲ್ಲ. ಮತ್ತೆ ತನ್ನ ಕ್ಷೇತ್ರ ಇದೆ ಅಲ್ವಾ, ಆ ಕ್ಷೇತ್ರದ ಬಗ್ಗೆನೂ ಕೂಡ ಪೂರ್ಣ ಪರಿಚಯ ಇಲ್ಲ. ಹೊರಗಿನ ವಿಷಯಗಳ ಬಗ್ಗೆನೂ ಪೂರ್ಣ ಪರಿಚಯ ಇಲ್ಲ. ಮತ್ತೆ ತನ್ನ ದೇಹ, ತನ್ನ ಇಂದ್ರಿಯಗಳ ಬಗ್ಗೆನೂ ಅವನಿಗೆ ಪೂರ್ಣ ಪರಿಚಯ ಇಲ್ಲದೆ ಇರೋದ್ರಿಂದ ಇವನೇನ್ ಮಾಡ್ತಾನೆ ಅಂತಂದ್ರೆ ಸುಖ ದುಃಖಕ್ಕೆ ಒಳಗಾಗ್ತಾನೆ. ಸುಖ ದುಃಖ ಸಮಾನವಾಗಿ ಚಲಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗಿಬಿಟ್ಟದೆ ಜೀವನದಲ್ಲಿ. ನಮ್ಮ ಜೀವನವನ್ನ ನಾವು ಮಕ್ಕಳಾಗಿದ್ದಂಗೆ ನೋಡ್ಕೊಂತ ಬಂದಿವಿ ಅಂತಂದ್ರೆ ಸುಖನೂ ಇದೆ, ದುಃಖನೂ ಇದೆ, ಸುಖನೂ ಇದೆ, ದುಃಖನೂ ಇದೆ. ಸ್ವಲ್ಪ ಸುಖ ಜಾಸ್ತಿ ಇರ್ಬೋದು, ಅಂತೂ ಕೂಡ ಸ್ವಲ್ಪ ದುಃಖ ಇದ್ರೂ ಆ ಸುಖವನ್ನ ಮರೆಮಾಚುವಷ್ಟು ಮಟ್ಟಿಗೆ ಅದು ಆಕ್ರಮಣ ಮಾಡ್ತದೆ. ಈ ರೀತಿಯಾಗಿ ಜೀವನ ಇದೆ. ಸೊ ಹಾಗಾಗಿ ಈ ಕ್ಷೇತ್ರ ಮತ್ತು ಈ ಕ್ಷೇತ್ರ ಅನುಭವಿಸುವಂತಹ ಜಗತ್ತು ಇದೆಲ್ವಾ, ಇದನ್ನ ಸರಿಯಾಗಿ ತಿಳಿದುಕೊಂಡಾಗ ಮನುಷ್ಯ ಆತ್ಯಂತಿಕವಾದ ಸುಖವನ್ನ ಪಡಿಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹದ್ದು ಭಗವಂತನ ಆದೇಶ. ಹಾಗಾಗಿ ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ ಅಂತ ನಾವು ಹಿಂದಿನ ಕ್ಲಾಸಲ್ಲಿ 1-2 ವಾಕ್ಯಗಳನ್ನ ನೋಡಿದ್ವಿ. ಇದ್ರಾಗ ಅಮಾನಿತ್ವಂ ಅದಂಭಿತ್ವಂ ಅಂತಕ್ಕಂತಹ 2 ವಿಷಯಗಳನ್ನು ತಿಳ್ಕೊಳ್ಬೇಕು. ಅಂದ್ರೆ ಯಾವುದು ಅಭಿಮಾನ ಪಡ್ಲಿಕ್ಕೆ ಯೋಗ್ಯವಲ್ಲವೋ ಅಂತಹ ವಸ್ತುಗಳ ಮೇಲೆ ಅಭಿಮಾನ ಪಡೋದ್ರಿಂದ ಆ ಅಭಿಮಾನ ಏನಾಗುತ್ತೆ, ಮನುಷ್ಯನಿಗೆ ದುಃಖವನ್ನ ತಂದು ಕೊಡ್ತದೆ ಅಂತ. ಆಮೇಲೆ ಯಾವಾಗ ಅಭಿಮಾನವನ್ನು ಪಡ್ತೀವಿ ಅವಾಗ ಅದರ ಮೇಲೆ ದಂಭ ಪಡ್ತೀವಿ. ಈಗ ಯಾವುದೋ ಒಂದು ಕಾರು ತಗೊಂಡಿದ್ದೀವಿ, ಸದ್ಯದ ಮಟ್ಟಿಗೆ ನಾನು ತೆಗೆದುಕೊಂಡಿರ್ತಕ್ಕಂತಹ ಕಾರು ನನ್ನ ಸರ್ಕಲ್ ಅಲ್ಲಿ ಯಾರು ತಗೊಂಡಿಲ್ಲ, ಅವಾಗ ಭಾರಿ ಖುಷಿ ಆಗುತ್ತೆ. ಅದರ ಮೇಲೆ ವಿಶೇಷವಾಗಿರ್ತಕ್ಕಂಥ ಅಭಿಮಾನ ಬರುತ್ತೆ. ಮತ್ತೆ ಯಾರಾದರೂ ಅದರ ಬಗ್ಗೆ ಹೇಳಿದಾಗ ಗೊತ್ತಾಗದಂತೆ ಅಹಂಕಾರ ಬರ್ತದೆ. ದಂಭ ಅಂದ್ರೆ ಅಹಂಕಾರ, ಇನ್ನೊಂದು ಮುಖ. ಹಾಗೆ ಯಾವುದಾದ್ರೊಂದು ಮನೆ ಕಟ್ಟಿದ್ರಿ ಅಂತಂದ್ರೆ ಅದನ್ನು ಕೂಡ ಅಷ್ಟೇನೆ. ಯಾರಾದರೂ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಅವಾಗ ಅದರ ಮೇಲೆ ಅಭಿಮಾನನೂ ಬರ್ತದೆ, ಮತ್ತೆ ಅದರ ಜೊತೆಗೆ ಅಷ್ಟೇ ಅಹಂಕಾರನು ಬರ್ತದೆ. ಯಾರಾದರೂ ಒಳ್ಳೆ ಮಕ್ಕಳು ನಿಮಗೆ ಜನಿಸಿದ್ರು, ಮಕ್ಕಳು ಒಳ್ಳೆ ಕೀರ್ತಿ ಮಾಡಿದ್ರು ಅಂತಂದ್ರೆ ಅವಾಗಲೂ ಕೂಡ ಅಷ್ಟೇನೆ, ಅವ್ರ ಮೇಲೆ ಕೂಡ ನಮಗೆ ನ್ಯಾಚುರಲ್ ಆಗಿ ಅಭಿಮಾನ ಬರ್ತದೆ. ಹೀಗೆ ಯಾವುದನ್ನ ನಾನು ಅಂತ ಅನ್ಕೊಂಡಿದ್ದೀನಿ, ಈ ಮನಸ್ಸು, ದೇಹ, ನಮ್ಮ ಬುದ್ಧಿ, ಮತ್ತೆ ಅದಕ್ಕನುಗುಣವಾಗಿರ್ತಕ್ಕಂತಹ ಮನೆ, ಮಡದಿ, ಗಂಡ, ಮಕ್ಕಳು, ಅಧಿಕಾರ, ಹಣ, ಇವುಟ್ರ ಮೇಲೆ ಅತಿಯಾಗಿರ್ತಕ್ಕಂತಹ ಅಭಿಮಾನವನ್ನ ಪಡೋದು ಬೇಡ ಅಂತ ಕೃಷ್ಣನ ಆದೇಶ. ಯಾಕ್ರಿ ನಮ್ಮ ವಸ್ತುಗಳ ಮೇಲೆ ನಾವು ಅಭಿಮಾನ ಪಡೋದಕ್ಕೆ ತಪ್ಪೇನು ಅಂತಂದ್ರೆ, ನಿಮ್ಮ ವಸ್ತುಗಳ ಮೇಲೆ ಅಭಿಮಾನ ಪಡಿ, ಆದರೆ ಎಷ್ಟು ಅಂತಂದ್ರೆ ಅದರ ಯೋಗ್ಯತೆಯನ್ನು ಇಟ್ಟುಕೊಂಡು ಅಭಿಮಾನ ಪಡಿ ಅಂತ.
ಯೋಗ್ಯತೆಗಿಂತ ಜಾಸ್ತಿ ಅಭಿಮಾನ ತೋರಿಸ್ತೀರಿ ಅಂತಂದ್ರೆ ಅದರಲ್ಲಿಲ್ಲ ಅದು. ಇವು ಯಾವ ಇಷ್ಟರ ತನಕೇನು ಹೇಳಿದ್ನಲ್ಲ, ಇವು ಯಾವ ವಸ್ತುಗಳು ಜಗತ್ತಿನಲ್ಲಿ ಇವುಟ್ರಕ್ಕಿಂತ ಇನ್ನು ಹೈಯೆಸ್ಟ್ ಅಂತಕ್ಕಂಥದ್ದು ಯಾವುದಿಲ್ಲ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಒಂದೊಂದು ರೀತಿಯಾಗಿ ಹೆಚ್ಚುಗಾರಿಕೆಯನ್ನ ತೋರ್ಸವ. ಅವಾಗ ನ್ಯಾಚುರಲ್ ಆಗಿ ಏನಾಗುತ್ತೆ, ನಮಗೆ ನಮಗಿಂತ ಇನ್ನೊಬ್ಬರ ಕೈಯಲ್ಲಿ ಇರ್ತಕ್ಕಂಥದ್ದು ಚೆನ್ನಾಗಿದೆ ಅಂತಂದಾಗ ಸಹಜವಾಗಿ ನಮಗೆ ತೃಪ್ತಿದಾಯಕವಾಗಿರ್ತಕ್ಕಂಥ ಶಾಂತತೆ ಇರಕ್ಕೆ ಸಾಧ್ಯ ಇಲ್ಲ. ಇದು ಈ ಶರೀರದಲ್ಲಿ ಇರ್ತಕ್ಕಂತಹ ಸಹಜವಾಗಿರ್ತಕ್ಕಂತಹ ಸ್ವಭಾವ. ಅದಕ್ಕೆ ಇಚ್ಛಾ ದ್ವೇಷ ಅಂತ ಹೇಳಿದ್ರು ಅವರು. ಸಹಜವಾಗಿರ್ತಕ್ಕಂಥ ಸ್ವಭಾವ. ಆ ಕಾರಣದಿಂದ ಈ ಎಲ್ಲಾ ವಸ್ತುಗಳ ಜೊತೆಗೆ ಸಂಘಾತ ಜೀವನ ಮಾಡಬೇಕು. ಆದರೆ ಜೀವನ ಮಾಡೋದ್ರಿಂದ ನಮಗೆ ಅತಿಯಾಗಿರ್ತಕ್ಕಂತಹ ಅಭಿಮಾನವನ್ನು ಪಟ್ಟುಕೊಂಡಿವಿ ಅಂತಂದ್ರೆ ಅವಾಗ ಏನಾಗುತ್ತೆ, ಸಡನ್ ಆಗಿ ಅದು ಕೈ ಕೊಟ್ಟಾಗ ನ್ಯಾಚುರಲ್ ಆಗಿ ದುಃಖ ಆಗತ್ತೆ. ಕರೋನಾ ಯಾವುದ್ರ ಮೇಲೆ ಅಭಿಮಾನ ಪಡ್ತೀವೋ ಆ ಅಭಿಮಾನ ಪಡ್ತಕ್ಕಂತಹ ಸನ್ನಿವೇಶವನ್ನ ಕರೋನಾ ನಮ್ಮೆಲ್ಲರಿಗೆ ಸರಿಯಾಗಿ ಪಾಠ ಕಲಿಸ್ತು. ಯಾವುದು ಕ್ಷಣದಲ್ಲಿ ಏನಾಗುತ್ತೆ ಅನ್ನೋಷ್ಟು ಮಟ್ಟಿಗೆ ಹೆದರಿಕೆ ಬಂದ್ಬಿಟ್ಟಿತ್ತು. ಯಾರೋ ಏನು ತಿಳುವಳಿಕೆ ಇಲ್ದವ್ರಿಗೆಲ್ಲ, ಈ ಜಗತ್ತಿನಲ್ಲಿ ಎಲ್ಲೆಲ್ಲ ಬಲಶಾಲಿಗಳಿಗೆ ಎಲ್ಲರೂ ತಿಳ್ಕೊಂಡು, ಹೀಗೆ ಈ ಅನ್ಸರ್ಟನಿಟಿ ಇದೆ ಈ ಜಗತ್ತಂತಕ್ಕಂಥದ್ದು. ಇದು ಯಾವಾಗಲೂ ಕೂಡ ಯಾವ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ನಾವು ಅತಿಯಾಗಿರ್ತಕ್ಕಂತಹ ಅಭಿಮಾನವನ್ನ ಪಡ್ತಕ್ಕಂಥದ್ದು ಯೋಗ್ಯ ಅಲ್ಲ. ಹಾಗೆ ಏನಾದರೂ ತಿಳುವಳಿಕೆ ಇಲ್ಲದೆ ಅಭಿಮಾನವನ್ನ ಪಟ್ಟುವಂತಂದ್ರೆ ಅದು ದುಃಖವನ್ನು ತಂದು ಕೊಡುತ್ತದೆ. ತಿಳುವಳಿಕೆಯಿಂದ ಅಭಿಮಾನವನ್ನ ಪಟ್ಟರೆ ಅದು ದುಃಖ ಕೊಡೋದಿಲ್ಲ, ಸಹಜವಾಗಿ ಸ್ವೀಕರಿಸುವಂತಹ ಮನೋಭಾವ ಬರುತ್ತದೆ. ಇಲ್ಲಿ ದುಃಖ ಅಭಿಮಾನ ಪಡಬಾರದು ಅಂತಂದ್ರೆ ಯಾರಿಗೆ ಕೊಡ್ಬೇಕಂತ ಹೇಳ್ತಿಲ್ಲ. ಇದನ್ನ ಬಹಳ ತುಂಬಾ ಕನ್ಫ್ಯೂಸ್ ಆಗಿ ಅರ್ಥ ಮಾಡ್ಕೊಬಿಡೋದು. ಅದ್ರ ಮೇಲೆ ವೈರಾಗ್ಯ ತಾಳಂದ್ರೆ ಅದನ್ನ ಬಿಟ್ಟು ಬಿಡು ಅಂತ ಹಿಂಗ ಅರ್ಥ ಮಾಡ್ತಾರ. ನನ್ನ ಅರ್ಥದಲ್ಲಿ ಆಗಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ನಮಗೆ ಪ್ರಾರಬ್ಧ ಕಾರಣದಿಂದ ಬಂದಿದ್ದಾವೆ, ಯಾವುದನ್ನ ಬಿಡಕ್ ಬರೋದಿಲ್ಲ. ಆದ್ರೆ ಅದ್ರ ಜೊತೆಗೆ ಹೇಗೆ ಬದುಕಬೇಕು, ಯಾಕೆ ಅಂತಂದ್ರೆ ನಮಗೆ ಸಂತೋಷಕ್ಕೋಸ್ಕರವಾಗಿ, ನಮ್ಮ ಆನಂದಕ್ಕೋಸ್ಕರವಾಗಿ ಅದ್ರ ಜೊತೆಗೆ ಹೇಗೆ ಬದುಕಬೇಕು ಅನ್ನುವಂತಹ ಒಂದು ಸೂಕ್ಷ್ಮತೆಯನ್ನ ತಾನೇ ಸ್ವತಃ ಶರೀರವನ್ನ ತಗೊಂಡು ಎಲ್ಲಾ ಭೋಗದ ಜೊತೆಗೆ ಇದ್ದು ಕೂಡ ನಿರ್ಲಿಪ್ತನಾಗಿ ಮತ್ತೆ ಕಾರ್ಯದಲ್ಲಿ ತುಂಬಾ ಆಸಕ್ತಿದಾಯಕವಾಗಿ ಎಲ್ಲವನ್ನ ನಮಗೆ ಪ್ರಮಾಣ ಪೂರ್ವಕವಾಗಿ ಗೀತಾಚಾರ್ಯ ಮಾಡಿ ತೋರಿಸಿದ್ದಾನೆ. ಆ ಕಾರಣದಿಂದ ಯಾವುದ್ರ ಜೊತೆಗೆ ಹೇಗಿರಬೇಕು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ತಿಳಿಬೇಕಾಗತ್ತೆ. ಹಾಗಾಗಿ ನಾವು ಲೋಕದಲ್ಲಿ ಈ ಎರಡು ಯಾವುದೇ ಒಂದು ನಮ್ಮ ವಸ್ತುಗಳಂತ ಕರಿತೀವಿ, ವಸ್ತುಗಳ ಮೇಲೆ ಅತಿಯಾಗಿರ್ತಕ್ಕಂತಹ ಅಭಿಮಾನದ ಜೊತೆಗೆ ದಂಭ ದರ್ಪವನ್ನ ತೋರಿಸುವಂತಹದ್ದು ಬೇಡ ಅಂತ ಇಂದಿನ ಉಪನ್ಯಾಸದ ಒಂದು ಮರು ಚಿಂತನೆ, ಅಂದ್ರೆ ಒಂದು ಲಿಂಕ್ ತಗೊಳ್ಳೋಕ್ಕೋಸ್ಕರ ಸಲುವಾಗಿ ಪುನಃ ಮತ್ತೆ ನಾನು ಇಷ್ಟನ್ನೇ ಹೇಳಬೇಕಾಯ್ತು. ಅಹಿಂಸಾ ಕ್ಷಾಂತಿ ಅರ್ಜವಂ. ಅರ್ಜವಂ ಅಂತಂದ್ರೆ ರುಜುತ್ವ ಅಂತ, ಶಾಂತಿ ಅಂತಂದ್ರೆ ಸಹಿಸು ಅಂತ, ಅಹಿಂಸಾ ಅಂತಂದ್ರೆ ಹಿಂಸೆಯನ್ನ ಮಾಡಬಾರ್ದು. ಈ ಕ್ವಾಲಿಟಿಗಳನ್ನ ಹೊರಗಡೆ ಹೇಳ್ತಾ ಇಲ್ಲ, ಒಳಗಡೆ ಹೇಳ್ತಾ ಇದ್ದಾನೆ. ಒಳಗಡೆ ಅಂತಂದ್ರೆ ನಮ್ಮ ಮನಸ್ಸಿಗೆ ಗೈಡ್ ಮಾಡಕ್ಕೆ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಹಿಂಸೆ ಅಂತಕ್ಕಂಥದ್ದು, ಹಿಂಸೆ ಅಂತಂದ್ರೆ ಯಾರನ್ನ ಹೊಡಿಬಾರ್ದು ಅಂತ ಅರ್ಥ ಇಲ್ಲ. ಈ ಹಿಂಸೆ ಅಂತಕ್ಕಂಥದ್ದು ಸಬ್ಜೆಕ್ಟು ಭಾರಿ ಕನ್ಫ್ಯೂಸ್ ಆಗಿ ಅರ್ಥ ಮಾಡಿಕೊಂಡ್ಬಿಟ್ಟಿದ್ದಾರೆ ತುಂಬಾ ಜಗತ್ತಿನಲ್ಲಿ ಅಂತ ಅನ್ಸುತ್ತೆ. ಹಿಂಸೆ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಪರಮಾತ್ಮನ ಸೃಷ್ಟಿಯಲ್ಲಿ ಸಹಜವಾಗಿರ್ತಕ್ಕಂಥದ್ದು. ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥದ್ದು ತುಂಬಾ ಶಾಶ್ವತವಾಗಿರ್ತಕ್ಕಂಥ ಧರ್ಮ ಇದೆ.
ಹಿಂಸೆ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಆದ್ರೆ ಹಿಂಸೆ ಹೇಗಿರ್ಬೇಕು ಅಂತಂದ್ರೆ ಆ ಹಿಂಸೆ ಸಂತೋಷವನ್ನ ತಂದು ಕೊಡಬೇಕು. ಈಗ ಜೋರಾಗಿ ಮಕ್ಕಳು ಸ್ನಾನ ಮಾಡೋದಿಲ್ಲ, ಜೋರಾಗಿ ಅವ್ರಿಗೆ ಬೆದರಿಸಿ ಸ್ನಾನ ಮಾಡಿಸ್ತಾರೆ. ಆದ್ರೆ ನೋಡೋದಕ್ಕೆ ಜೋರಾಗಿ ಹೇಳಿದಾಗ ಅದು ಹಿಂಸೆ ಅಂತ ಕಂಡ್ರು ಕೂಡ ಅದು ನಿಮ್ಮ ಮನಸ್ಸನ್ನ ಮತ್ತಷ್ಟು ಮುದಗೊಳಿಸ್ತದೆ, ಬಿಟ್ರೆ ನೋವಾಗೋದಿಲ್ಲ. ಹಿಂಸೆ ಅಂತಂದಗಳಿಗೆ ಸಾಮಾನ್ಯವಾಗಿರ್ತಕ್ಕಂಥ ಸಾಪೇಕ್ಷ ಅರ್ಥದಲ್ಲಿ ತಗೋಬಾರದು. ಕೆಲವೊಬ್ಬರು ನೇರವಾಗಿ ಅರ್ಥ ಮಾಡಿ ಮಾತಾಡ್ತಿರ್ತಾರೆ. ಈಗ ಭೀಷ್ಮಾಚಾರ್ಯನನ್ನ ದ್ರೋಣಾಚಾರ್ಯರನ್ನ ಯುದ್ಧದಲ್ಲಿ ಸಂಹಾರ ಮಾಡಿಸಿದ. ಅದು ಯಾವ ರೀತಿಯಾಗಿ? ನಿಮ್ಮ ಕರ್ತವ್ಯ ಮುಗಿತು ಅಂತ ಅವ್ರ ಕರ್ತವ್ಯವನ್ನ ತೋರಿಸಿ ನೀವು ವಿಡ್ರಾ ಮಾಡಿಕೊಳ್ರಿ ಅಂತಂದ. ಅವರ ಜೀವನಕ್ಕೆ ಉದ್ಧಾರ ಆಗುವ ಹಾಗೆ ಗೈಡ್ ಮಾಡಿ ಅವರಿಗೆ ಮುಕ್ತಿಯನ್ನ ಕರುಣಿಸಿದ. ಅದು ಹಿಂಸೆ ಆಗೋದಿಲ್ಲ, ಅದು ವರ ಆಗುತ್ತೆ. ಅದು ಅದೇ ರೀತಿಯಾಗಿ ನಾವು ಜಗತ್ತಿನಲ್ಲಿ ನಮ್ಮ ಜೊತೆಯವರ ಜೊತೆ ಬಾಳುವಾಗ ಹಿಂಸೆಯನ್ನ ಪ್ರದರ್ಶನ ಮಾಡಬೇಕು. ಆದರೆ ಹಿಂಸೆ ಹೇಗಿರಬೇಕು ಅಂತಂದ್ರೆ ಅದು ನೋವನ್ನ ತಂದು ಕೊಡಬಾರದು, ಸಂತೋಷವನ್ನ ತಂದು ಕೊಡಬೇಕು. ಸಂತೋಷವನ್ನ ತಂದು ಕೊಡ್ತಕ್ಕಂತಹ ಹಿಂಸೆ ಅದೇನಾಗತ್ತೆ ಅಂತಂದ್ರೆ ಅದು ಅಹಿಂಸಾ ಆಗತ್ತೆ. ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೋಬೇಕಿದ್ದನ್ನ. ಹಿಂಸೆಯ ಮೇಲೆ ಭಾರಿ ತುಂಬಾ ಬೇಕಾದಷ್ಟು ಗ್ರಂಥಗಳು ಬಂದಿದ್ದಾವೆ. ಹಿಂಸೆ ಅಂತಂದ್ರೆ ಏನು ಹಿಂಸೆನೆ ಮಾಡಬಾರ್ದು. ಈಗ ಒಬ್ಬ ಡಾಕ್ಟರ್ ಇದ್ದಾನೆ, ನಿಮಗೆ ಅನಾರೋಗ್ಯ ಆಗಿದೆ, ಹಾಸ್ಪಿಟ್ಲಿಗೆ ಹೋಗಿದ್ದೀರಿ, ಹಾರ್ಟ್ ಅಲ್ಲಿ ತೊಂದರೆ ಇದೆ, ಮತ್ತೀಗ ಅವನು ಹಿಂಸೆ ಮಾಡ್ಲಾರ್ದ ನಿಮ್ಮನ್ನು ಆರೋಗ್ಯವಂತನಾಗಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಸಿಜರ್ ತಗೊಂಡು ಕತ್ತರಿಸ್ತಾನೆ, ಬ್ಲಡ್ ಬರ್ತದೆ, ನೋವಾಗ್ತದೆ, ಅದು ಹಿಂಸೆನ? ಅದು ಸಾಮಾನ್ಯ ಏನು ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಅದು ಹಿಂಸೆ ಅಂತ ಕಂಡ್ರು ಕೂಡ ಅದ್ರ ಹಿಂದುಗಡೆಗೆ ಮುಕ್ತಿ ಅಂತಕ್ಕಂಥದ್ದಿದೆ. ಆ ನೋವಿನಿಂದ ಮುಕ್ತಿ ಅಂತಕ್ಕಂಥದ್ದಿದೆ. ಹೀಗೆ ಜಗತ್ತಿನಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು, ಋಷಿಗಳು ಇವರೆಲ್ಲ ನೋಡ್ಲಿಕ್ಕೆ ಶಾಪ ಕೊಟ್ಟಿರೋ ತರ ಕಂಡ್ರು ಕೂಡ ಆ ಶಾಪದಿಂದ ಏನಿತ್ತು ಅಂತಂದ್ರೆ ಅವರ ಉದ್ಧಾರ ಇತ್ತು. ಅವ್ರದ್ದು ಆ ಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ಶಾಪ ಕೊಟ್ಟಿರ್ತಕ್ಕಂಥದ್ದು. ತುಂಬಾ ಜನ ನಮ್ಮ ಹಿಂದೂ ಸಾಹಿತ್ಯವನ್ನ ಓದಿರ್ತಕ್ಕಂಥವ್ರು, ಏನ್ರಿ ಯಾರು ತಗೊಂಡ್ರೆ ನೀವು ಯೋಗಿಗಳು, ಸ್ವಾಮಿಗಳು, ಋಷಿಗಳು ಕೋಪಿಷ್ಠರಾಗಿರ್ತಕ್ಕಂಥವ್ರನ್ನ ನೋಡ್ತೀವಿ ನಾವು. ಯಾಕೆ ಕೋಪಿಷ್ಠರಾಗಿ ಕಾಣುತ್ತಿದ್ದರು? ಟೀಚರ್ ಯಾವಾಗಲೂ ಕೂಡ ಗಂಭೀರವಾಗಿ ಯಾಕಿರ್ತಾರೆ ಅಂತಂದ್ರೆ ಆ ಗಂಭೀರತೆಯಿಂದ ಮಕ್ಕಳಲ್ಲಿ ಒಂದು ಶಿಸ್ತು ಬರಲಿ ಎನ್ನುವಂತ ದೃಷ್ಟಿಯಿಂದ. ಎಲ್ಲಿವರೆಗೆ? ಅದು ಪ್ರೈಮರಿ ಅಂತ ತನಕ. PhD ಮಾಡುವಾಗ ಹೆಂಗಿರ್ತಾರ? ಇಲ್ಲ, PhD ಮಾಡುವಾಗ ಫ್ರೆಂಡ್ಸ್ ತರ ಇರ್ತಾರೆ. ಆದ್ರೆ ಪ್ರೈಮರಿ ಲೆವೆಲ್ ಅಲ್ಲಿ ಹಾಗಿರ್ಬೇಕಾಗತ್ತ. ಯಾಕಂತಂದ್ರೆ ಆ ಫ್ರೆಂಡ್ಶಿಪ್ ನ ಅರ್ಥ ಮಾಡಿಕೊಳ್ಳಕ್ ಅದರ ಯೋಗ್ಯತೆ ಇರೋದಿಲ್ಲ. ಆ ಕಾರಣದಿಂದ ಇಲ್ಲಿ ನಾವು ಸನಾತನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಾಗ ಅದರ ಆಶಯವನ್ನ ಗಮನದಲ್ಲಿ ಇಟ್ಟುಕೊಂಡು ಅರ್ಥ ಮಾಡಿಕೊಳ್ಬೇಕು. ಅದರ ಆಶಯವನ್ನ ಗಮನದಲ್ಲಿ ಇಟ್ಕೊಳ್ಳಾರದೆ ಮಾಡಿದ್ವಿ ಅಂತಂದಾಗ ಏನಾಗುತ್ತೆ? ತಾತ್ಕಾಲಿಕವಾಗಿರ್ತಕ್ಕಂತಹ ಅರ್ಥ, ತಾತ್ಪೂರ್ತಿಕವಾಗಿರ್ತಕ್ಕಂತಹ ಅರ್ಥ ಪೂರ್ಣವಾಗಲ್ಲ. ಹಾಗಾಗಿ ಅಹಿಂಸಾ ಅಂತಂದ್ರೆ ಅದರಲ್ಲಿ ಹಿಂಸೆ ಇಲ್ಲಂತ ಅರ್ಥ ಅಲ್ಲ. ಹಿಂಸೆಯ ಉದ್ದೇಶವನ್ನ ಇಟ್ಟುಕೊಂಡು ಅದರ ಉದ್ಧಾರಕ್ಕೋಸ್ಕರವಾಗಿ ನೀವು ಹಿಂಸಾತ್ಮಕವಾಗಿ ಕೆಲಸ ಮಾಡಿದಾಗಲೂ ಕೂಡ ಅದು ಅದರ
ಅದರ ಮುಂದಿನ ಪರಿಣಾಮ ಅಹಿಂಸಾ ಅಂತಂದ್ರೆ ಅವನಿಗೆ ಸುಖವನ್ನು ತಂದುಕೊಡುತ್ತೆ. ತತ್ ಕಾರಣೇನ ಅಂತಹ ಅಹಿಂಸಾ ಧರ್ಮವನ್ನ ಜೀವನದಲ್ಲಿ ಅನುಸರಿಸು. ಯಾಕೆ ಅಂತಂದ್ರೆ ಅದು ನಿನಗೆ ಶ್ರೇಯಸ್ಸನ್ನ ತಂದು ಕೊಡ್ತದೆ. ಶಾಂತಿ ಅಂತಂದ್ರೆ ತಿತಿಕ್ಷ ಅಂದ್ರೆ ಸ್ವಲ್ಪ ಸಹಿಸುವಂತಹದ್ದನ್ನ ಕಲಿಬೇಕಾಗತ್ತೆ. ಇದರ ಬಗ್ಗೆ ನಾನೀಗಾಗಲೇ ತುಂಬಾ ಮೊದಲೆಲ್ಲ ಮಾತನಾಡಿದ್ದೀನಿ 6ನೇ ಅಧ್ಯಾಯದಲ್ಲಿ. ಹಾಗಾಗಿ ತಿತಿಕ್ಷ ಅಂತಕ್ಕಂಥ ಶಬ್ದ ಬಂದಾಗಲೆಲ್ಲ ಮಾತನಾಡಿದ್ದೀನಿ. ಸೊ ಅದರ ಬಗ್ಗೆ ಹೆಚ್ಚು ನಾನು ಹೇಳೋದಕ್ಕೆ ಹೋಗುದಿಲ್ಲ. ಮತ್ತೆ ಆರ್ಜವ ಅಂತಂದ್ರೆ ಋಜುತ್ವ ಅಂತ ಹೇಳಿದ್ರೆ, ಋಜುತ್ವ ಅಂತಂದ್ರೆ ಶುದ್ಧತೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ಬೇಕು. ಇಷ್ಟನ್ನ ಅಳವಡಿಸಿಕೊಂಡು ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಾರಂತಂದ್ರೆ ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ. ಆಚಾರ್ಯ ಉಪಾಸನಂ ಅಂತ ಇದು ಎಲ್ಲವನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ಇವು ಅತ್ಯಂತ ಜಟಿಲವಾಗಿದೆವ ವಾಕ್ಯಗಳ ಅರ್ಥಗಳು. ಈ ವಾಕ್ಯಗಳ ಅರ್ಥಗಳು ಜಟಿಲವಾಗಿರೋದ್ರಿಂದ ನಮಗೆ ನೇರವಾಗಿ ಅರ್ಥ ಆಗೋದಿಲ್ಲ. ಆ ಕಾರಣದಿಂದ ಅದರಲ್ಲಿ ಯಾರು ಮಾಸ್ಟರ್ ಇದಾನೋ, ಈ ಎಲ್ಲ ಗುಣಗಳನ್ನ ಅಳವಡಿಸಿಕೊಂಡಿರ್ತಕ್ಕಂತಹ ಟೀಚರ್ ಇದಾನೋ, ಮಾಸ್ಟರ್ ಇದಾನೋ, ಆ ಮಾಸ್ಟರ್ನ ಆಚಾರ್ಯ ಅಂತ ಕರೀತಾರೆ. ಈಗ ಹೆಂಗ ಒಂದು ಕ್ರಿಕೆಟ್ ಅಲ್ಲಿ ಒಬ್ಬ ಕೋಚ್ ಇರ್ತಾನಲ್ಲ, ಆ ತರ ಶಾಸ್ತ್ರದಲ್ಲಿ ಒಬ್ಬನ ಆಚಾರ್ಯ ಅಂತಿದ್ದಾನೆ. ಆಚಾರ್ಯೋ ಉಪಾಸನಂ, ಆಚಾರೋಪಾಸನಂ. ಉಪಾಸನಂ ಅಂತಂದಗಳಿಗೆ ಇಲ್ಲಿ ಕೂಡ ಅನರ್ಥನೆ ಕೆಲವೊಮ್ಮೆ ಅವ್ರ ಸೇವೆ ಮಾಡಬೇಕು ಅಂತ. ಹಾಗಲ್ಲದು. ಉಪಾಸನಂ ಅಂದ್ರೆ ಅವ್ರ ಹತ್ರ ಕುಂತ್ಕೊಂಡು ಕೇಳಬೇಕು ಅಂತ. ಆಚಾರ್ಯ ಉಪಾಸನಂ ಅಂದ್ರೆ ಅವ್ರ ಹತ್ರ ಕುಂತ್ಕೊಂಡು ಕೇಳಬೇಕು ಅಂತ. ಈ ಶಬ್ದಗಳು ಭಾರಿ ಕನ್ಫ್ಯೂಸ್ ಆಗಿಬಿಟ್ಟು ಸುಮಾರು ಶಬ್ದಗಳು. ಆಚಾರ್ಯ ಉಪಾಸನಂ, ಆಚಾರ್ಯನ ಹತ್ರ ಹೋಗಿ ಆಮೇಲೆ ಕೆಲವೊಬ್ಬರು ಏನ್ ಮಾಡಿಬಿಡ್ತಾರೆ, ವಾಕ್ಯಗಳನ್ನ ಪದಗಳನ್ನ ಬಿಡಿಸಕ್ ಬರ್ಲಾರ್ದೆ ಆಚಾರ್ಯರ ಸೇವೆ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಆಚಾರ್ಯರ ಸೇವೆಗಳನ್ನ ಮಾಡ್ಲಿಕ್ಕೆ ಅವ್ರೇನು ಇವ್ರ ಹತ್ರ ಸೇವೆ ಮಾಡಿಸೋದಕ್ಕೋಸ್ಕರ ಕೂತ್ಕೊಂಡಿದ್ದಾರ? ಅವನೇ ಯೋಗಿ. ಅವನು ತನ್ನನ್ನ ತಾನು ಹೇಗಿಟ್ಕೋಬೇಕಂತ ಗೊತ್ತಿರ್ತದೆ. ಯಾರೋ ಕಾಯಿಲೆ ಇರೋ ಮನುಷ್ಯನಿಗೆ ಹೆಂಗೊಬ್ರು ಹೆಲ್ಪರ್ ಬೇಕಲ್ಲ, ಹಂಗ ಸ್ಟೂಡೆಂಟ್ ಬೇಕಾ ಅವನಿಗೆ? ಯಾವಾಗ್ಲೂ ಕೂಡ ಕೈ ಹೊತ್ಲಿಕ್ಕೆ ಮೈ ಹೊತ್ಲಿಕ್ಕೆ, ಯಾಕಂದ್ರೆ ಅವನೇನ್ ಕೆಲಸ ಮಾಡಿರ್ತಾನ ಬಾದಾಗಿರ್ತದ. ಚಿತ್ರಗಳಲ್ಲಿ ಫಿಲ್ಮ್ಗಳಲ್ಲಿ ಕೆಲವೊಂದು ತೋರಿಸೋ ವಿಧಾನಗಳು ಅಲ್ಲಿ ಒಂದು ಬಾಂಧತ್ವವನ್ನ ಏರ್ಪಡಿಸೋಕ್ಕೋಸ್ಕರ ಸಲುವಾಗಿ ತೋರಿಸಿರ್ತಕ್ಕಂಥದ್ದು. ಅದನ್ನೇ ಡೈರೆಕ್ಟ್ ಆಗಿ ನಾವು ಶಾಸ್ತ್ರದಲ್ಲಿ ಅದೇ ಭಾವ ಬಂದ್ಬಿಟ್ಟಿದೆ ಅಂದ್ರೆ ತಪ್ಪಾಗಿ ಬಿಡ್ತದೆ. ಆಚಾರ್ಯ ಉಪಾಸನಃ, ಉಪ ಆಸನಃ. ಉಪ ಅಂದ್ರೆ ಹತ್ತಿರ, ಆಸನ ಅಂತಂದ್ರೆ ಕುತ್ಕೋ ಅಂತ. ಯಾವ್ದಾರ ಒಂದು ಪೋಸ್ಚರ್ ಅಲ್ಲಿ ಕುತ್ಕೊಳ್ಳಯ್ಯ ಅವನ ಹತ್ರಕ. ಅವನೇನ್ ಮಾಡ್ತಾನೆ, ಇದನ್ನೆಲ್ಲ ಗೈಡ್ ಮಾಡ್ತಾನೆ. ಹಿಂಸೆ ಅಂತಂದ್ರೇನು, ಅಹಿಂಸಾ ಅಂತಂದ್ರೇನು, ಕ್ಷಾಂತಿ ಅಂತಂದ್ರೇನು, ಆರ್ಜವ ಅಂತಂದ್ರೇನು, ಈ ತರದೆಲ್ಲ ಇವೆಲ್ಲ ತುಂಬಾ ಕ್ಲಿಷ್ಟವಾಗಿರ್ತಕ್ಕಂಥವು. ಈ ಕ್ಲಿಷ್ಟವಾಗಿರ್ತಕ್ಕಂಥ ಸಂಗತಿಗಳನ್ನ ಅವನು ಚೆನ್ನಾಗಿ ಬಿಡಿಸಿ ಅದನ್ನ ನಿಮಗೆ ಅನುಭವ ಮಾಡಿಸ್ತಾನೆ. ಹಾಗಾಗಿ ಆಚಾರ್ಯ ಉಪಾಸನಂ. ಶೌಚಂ, ಶೌಚ ಅಂತಕ್ಕಂಥದ್ದು ಕೂಡ 6ನೇ ಅಧ್ಯಾಯದಲ್ಲಿ ಬಂದಿದೆ. ಶುಚೌ ದೇಶೆ ಪ್ರತಿಷ್ಠಾಪ್ಯ ಅಂತ ಹೇಳುವಾಗ ಎಲ್ಲಾ ರೀತಿಯಿಂದ ಶೌಚ ನಾವಿರ್ತಕ್ಕಂಥದ್ದು, ಮನೆ ಇರ್ಬೋದು, ನಮ್ಮ ದೇಹ ಇರ್ಬೋದು, ನಮ್ಮ ಮನಸ್ಸಿರ್ಬೋದು, ಇವನ್ನೆಲ್ಲ ನಾವು ಶುಚಿಯಾಗಿ ಇಟ್ಕೊಳ್ಬೇಕು. ಆದರೆ ಮನೆ ದೇಹವನ್ನ ಶುಚಿಯಾಗಿ ಇಟ್ಕೊಳ್ಳೋದು ಗೊತ್ತಾದ್ರೆ ನಮಗೆ, ಆದ್ರೆ ಮನಸ್ಸನ್ನ ಶುಚಿಯಾಗಿ ಇಟ್ಕೊಳ್ಳೋದು ಗೊತ್ತಿಲ್ಲ. ಮನಸ್ಸನ್ನ ಶುಚಿಯಾಗಿ ಇಟ್ಕೊಳ್ಳೋಕೆ ಒಂದು ಉಪಾಯವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನಸ್ಸನ್ನ ಶುಚಿಯಾಗಿ ಇಟ್ಕೊಳ್ಳೋಕೆ ಈ ರೀತಿಯಾಗಿರ್ತಕ್ಕಂತಹ ಗ್ರಂಥಗಳನ್ನ ಓದೋದು, ಮತ್ತೆ ಇಂಥದ್ರ ಜೊತೆ ಇಂಥವ್ರ ಜೊತೆ ಡಿಸ್ಕಸ್ ಮಾಡೋದು,
ಇದನ್ನ ವಿಚಾರ ಮಾಡೋದು, ಇದನ್ನ ಬರೆಯೋದಿದೆಯಲ್ಲ, ಇದೇ ಶೌಚ, ಶುಚಿತ್ವ. ಈಗ ನೋಡಿ, ಈಗ 1 ಗಂಟೆಗಳ ಕಾಲ ಭಗವದ್ಗೀತೆಯನ್ನ ಕೇಳ್ತಾರೆ. ಈ ಭಗವದ್ಗೀತೆ ಕೇಳುವಾಗ ಈಗ ಎಲ್ಲ ನಮಗೆ ಟೆಕ್ನಾಲಜಿ ಚೆನ್ನಾಗಿರೋದ್ರಿಂದ ಮ್ಯೂಟ್ ಮಾಡಿಕೊಂಡು ಆರಾಮಾಗಿ ಏನೋ ಸಣ್ಣ ಪುಟ್ಟದ್ದು ಕೆಲಸ ಮಾಡಿಕೊಡ್ತಾ ಕೇಳ್ತಿರ್ತಾರೆ. ನೀವು ಕೆಲಸ ಮಾಡ್ಬಿಡ್ರಿ ಅಂತ ಹೇಳ್ತಿಲ್ಲ, ಕೆಲಸ ಮಾಡಿಕೊಂಡೇ ಕೇಳ್ರಿ. ಆದರೆ ಕೆಲಸ ಮಾಡ್ತಿದ್ರು ಕೂಡ ನಿಮ್ಮ ಮನಸ್ಸು ಎಲ್ಲಿರ್ತದೆ ಅಂತಂದ್ರೆ ಸಬ್ಜೆಕ್ಟ್ ಕಡೆ ಇರ್ತದ. ಕೆಲಸ ಯಾಂತ್ರಿಕವಾಗಿ ನಡೀತಿರ್ತದ, ಅದಕ್ಕೇನ್ ಬೇಕಾಗಿರಂಗಿಲ್ಲ, ಫೋಕಸ್ ಮಾಡೋದು ಬೇಕಾಗಿರಂಗಿಲ್ಲ. ಈಗ ನಾನು ಕೂಡ ಪಾಠ ಮಾಡುವಾಗ ಇಲ್ಲಿ ಯಾರಾದ್ರೂ ಬರ್ತಿರ್ತಾರೆ, ಏನಾರ ಅದು ಸಣ್ಣ ಪುಟ್ಟು ಹಂಗೆ ಕಣ್ಣು ಸಣ್ಣ ಹೇಳಿರ್ತೀನಿ. ಚಿತ್ತ ಚಂಚಲ ಎಲ್ಲದು ಕುಶಲತೆ ಅಂತ. ಅದು ಒಂದ್ರ ಮೇಲೆ ಕಮಾಂಡಿಂಗ್ ಬಂದ್ಮೇಲೆ ಕುಶಲತೆ ಅದು. ಹಾಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಆ ಕೆಲಸಗಳಿಗೆ ನೀವು ಫೋಕಸ್ ಮಾಡ್ಬೇಕಾಗಿರಂಗಿಲ್ಲ, ಫೋಕಸ್ಸು ಬೇಕಾಗಿರಂಗಿಲ್ಲ. ಫೋಕಸ್ ಎಲ್ಲಿ ಇರ್ತದ ಅಂತಂದ್ರೆ ನಿಮ್ದು ಸಬ್ಜೆಕ್ಟ್ ಕಡೆ ಇರ್ತದೆ. ಈ ಸಬ್ಜೆಕ್ಟ್ ಕಡೆ ಇರೋದ್ರಿಂದ ಏನೊಂದು 40 ನಿಮಿಷನೋ 50 ನಿಮಿಷನ ಕೇಳ್ತೀರಿ. ಈ 50 ನಿಮಿಷಗಳ ಕಾಲ ನಿಮ್ಮ ಮನಸ್ಸು ಬೇರೆ ಏನನ್ನ ಯೋಚನೆ ಮಾಡದೆ ಈ ಒಂದೇ ವಿಚಾರದಲ್ಲಿ ಧಾರೆಯಾಗಿ ತೈಲಧಾರೆಯಂತೆ ಹರಿತಾ ಇರ್ತದೆ. ಈ ತೈಲಧಾರೆಯಂತೆ ಅರಿಯೋದ್ರಿಂದ ಈ ಉತ್ತಮವಾಗಿರ್ತಕ್ಕಂತಹ ವಿಷಯ ನಿಮ್ಮ ಮನಸ್ಸನ್ನ 2 ರೀತಿಯಾಗಿ, ಒಂದು ಇನ್ನೊಂದು ಬೇರೆ ಬೇರೆ ಇರ್ತಕ್ಕಂತಹ ನಿಮಗೆ ಮಲಿನವಾಗಿರ್ತಕ್ಕಂತಹ ಯೋಚನೆಗಳನ್ನ ಬರೋದು ನಿಲ್ಲಿಸ್ತದೆ, ಮತ್ತೆ ಅದರ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಯೋಚನೆಗಳ ಸಂಸ್ಕಾರವನ್ನ ಮಾಡುತ್ತದೆ. ಶೌಚ. ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ಬೇಕು. ಇದನ್ನ ಶೌಚ ಅಂತಂದ್ರೆ ಈಗ ಅದೆಲ್ಲ ಬೇರೆದೆಲ್ಲ ಗೊತ್ತಿದೆ ನಿಮಗೆಲ್ಲ, ಎಕ್ಸಲೆಂಟ್ ಇದೆ ನಮ್ಗಿಂತ. ನೀವು ಈಗೆಲ್ಲ ದೊಡ್ಡ ಫ್ಯಾಷನ್ ಆಗ್ಯದ, ಮನೆ ಹೆಂಗ್ ಇಟ್ಕೋಬೇಕು ಕ್ಲೀನ್ ಆಗಿ, ಮತ್ತೆ ದೇಹ ಹೆಂಗ್ ಕ್ಲೀನ್ ಆಗಿ ಇಟ್ಕೋಬೇಕು ಅಂತಕ್ಕಂಥದ್ದೇನು ಬೇಕಾಗಿಲ್ಲ. ಅದರದ್ದು ನಾವು ಕುಡಿಯೋ ನೀರ್ ಹೆಂಗ್ ಇಟ್ಕೋಬೇಕು, ಆಹಾರ ಹೆಂಗ್ ಇಟ್ಕೋಬೇಕು, ಅದೆಲ್ಲ ಹಿಂದಿನ ಕಾಲದಲ್ಲಿ ಅದಕ್ಕೆಲ್ಲ ಅಷ್ಟು ವ್ಯಾಲ್ಯೂ ಇದ್ದಿಲ್ಲ. ಈಗ ಅದು ತುಂಬಾ ದೊಡ್ಡ ಸಂಗತಿ ಆಗ್ಯದ. ಆರೋಗ್ಯವನ್ನು ಹೆಂಗ್ ಇಟ್ಕೋಬೇಕು, ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು, ಚೆಕ್ ಮಾಡಿಸ್ಬೇಕು, ಇದೆಲ್ಲ ಏನೆಲ್ಲ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಅದೇನು ನನಗಿಂತ ಚೆನ್ನಾಗಿ ನಿಮ್ಗೆ ನಾಲೆಡ್ಜ್ ಅದ ಅದರಲ್ಲಿ. ಆದರೆ ನನಗಿರೋ ನಾಲೆಡ್ಜ್ ಅಲ್ಲಿ ನಿಮ್ಗೆ ಹೇಳೋದಂದ್ರೆ ಮನಸ್ಸನ್ನ ಹೇಗೆ ಶುದ್ಧಿಯಾಗಿ ಇಟ್ಕೊಳ್ಬೇಕು. ನಿರಂತರವಾಗಿ ಈ ಉಪಾಸನೆ ಅಂದ್ರೆ ಈ ಕೆಲವೊಂದು ಸ್ತೋತ್ರಗಳನ್ನ ಹೇಳೋದು, ನಾಮಾವಳಿಗಳನ್ನ ಹೇಳೋದು, ಭಜನೆಗಳನ್ನ ಹೇಳೋದು, ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ಓದೋದು, ಉತ್ತಮ ವಿಚಾರಗಳನ್ನ ಚಿಂತನೆ ಮಾಡೋದು, ಯಾರಾದರೂ ಅಂತ ವಿಚಾರಧಾರೆಗಳು ಇರ್ತಕ್ಕಂಥವ್ರ ಜೊತೆಗೆ ಮಾತನಾಡೋದು, ಈ ಎಲ್ಲ ಸಂಗತಿಗಳು ಹೆಂಗ ಒಂದು ಮನೆ ಕ್ಲೀನ್ ಮಾಡುವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಲಿಕ್ವಿಡ್ ಏನೇನು ಹಾಕ್ತಿರಲ್ವಾ, ಪೆನಲ್ಗಿನೆಲ್ಲ ಹೆಂಗ್ ಬೇಕೋ ಅದೇ ರೀತಿಯಾಗಿ ಇವೆಲ್ಲವೂ ಕೂಡ ಮನಸ್ಸನ್ನ ಕ್ಲೀನ್ ಮಾಡ್ಲಿಕ್ಕೆ, ಮನಸ್ಸನ್ನ ಶುದ್ಧಿಯಾಗಿಡ್ಲಿಕ್ಕೆ ಸಹಕಾರಿಯಾಗ್ತವೆ. ಹಾಗಾಗಿ ಆಚಾರ್ಯ ಉಪಾಸನಂ ಶೌಚಂ ಆತ್ಮವಿನಿಗ್ರಹ. ಅಂದ್ರೆ ಹೀಗೆ ಶುಚಿಯಾಗಿರ್ತಕ್ಕಂತಹ ಮನಸ್ಸಿನಲ್ಲಿ ಈ ಭಗವತ್ ತತ್ವವನ್ನ ಸದೃಢವಾಗಿ ನಿಲ್ಲಿಸಬೇಕು. ಯಾವಾಗ ನಮ್ಗೆ ಯಾಕೆ ನಿಲ್ಲೋದಿಲ್ಲ ಅಂತಂದ್ರೆ ಮನಸ್ಸು ಶುದ್ಧಿಯಾಗಿ ಇಲ್ಲದೆ ಇರೋದ್ರಿಂದ ವಿಷಯ ನಿಲ್ಲೋದಿಲ್ಲ ಈ ಭಗವತ್ ಚಿಂತನೆ. ಆದ್ರೆ ಯಾರು ಮನಸ್ಸನ್ನ ಶುದ್ಧಿಯಾಗಿ ಇಟ್ಕೊಳ್ತಾರೆ ಅಂಥವರು ಮನಸ್ಸಿನಲ್ಲಿ ಇದು ಸ್ಟ್ರಾಂಗ್ ಆಗಿ ಒಂದು ಸಂಸ್ಕಾರ ಆಗತ್ತೆ. ಈ ವಿಚಾರವನ್ನ ಮನಸ್ಸಿನಲ್ಲಿ ನಿಲ್ಲಿಸ್ಬೇಕು. ಯಾರು ಇದನ್ನ ನಿಲ್ಲಿಸ್ತಾರೆ ಅವರು ಗೀತೆಯಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಭಗವಂತ ಹೇಳಿದ್ದಾನೆ, ಯೋಗ ಭ್ರಷ್ಟ ಅಂತ ಹೇಳ್ಬಿಟ್ಟು, ಜ್ಞಾನ ಭ್ರಷ್ಟ ಅಂತ ಹೇಳಿ. ಒಂದು ಪಕ್ಷದಲ್ಲಿ ಈ ಜನ್ಮದಲ್ಲಿ ನಮಗೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಜರ್ನಿ, ಯಾಕಂದ್ರೆ ನಮ್ಮ ಜೊತೆಲಿರೋರು ನಮ್ಮ ಜರ್ನಿಗೆ ಸಹಕಾರಿಯಾಗಿದ್ದಾರೋ ಇಲ್ವೋ ಅದೆಲ್ಲ ತುಂಬಾ ಕಷ್ಟದ ಕೆಲಸ, ನಮ್ಮ ಕೈಲಿ ಇಲ್ಲ. ಅದಕ್ಕೆಲ್ಲ ದೊಡ್ಡ ಸಂಗತಿ ಇದೆ. ಯಾಕೆ ಏನಂತ ಕೇಳಿದ್ರೆ ಅದಕ್ಕೆಲ್ಲ ಅದರದೇ ಆಗಿರ್ತಕ್ಕಂಥ ಲಾಜಿಕ್ ಅದ, ಬೇಕಾದಷ್ಟು ಕರ್ಮ ಸಿದ್ಧಾಂತದಲ್ಲಿ. ಹಾಗಾಗಿ ಆ ಕಡೆ ಹೋಗದೆ ಒಂದು ವೇಳೆ ಈ ಜನ್ಮದಲ್ಲಿ ನಮಗೆ ಇದರಲ್ಲಿ ಹೆಚ್ಚು
ತೊಡಗಲಿಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂತಹ ವಾತಾವರಣ ಇದ್ದಾಗಲೂ ಕೂಡ ನಾವು ನಮ್ಮ ಮನಸ್ಸನ್ನ ಶುದ್ಧಿಯಾಗಿಟ್ಟುಕೊಂಡು ಈ ಚಿಂತನೆಯನ್ನ ಸ್ವಲ್ಪ ಕೇಳಿದ್ರೆ ಸಾಕು, ಅಷ್ಟನ್ನ ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ಈ ಶುಚಿತ್ವ ಅಂತಕ್ಕಂಥದ್ದು ಇಸ್ ವೆರಿ ಇಂಪಾರ್ಟೆಂಟು. ಯಾರು ಈ ರೀತಿಯಾಗಿ ಶುಚಿತ್ವವಾಗಿ ಮನಸ್ಸನ್ನಿಟ್ಟುಕೊಂಡು ಈ ಭಗವತ್ ಚಿಂತನೆಯನ್ನ ಮಾಡ್ತಾರೆ, ಆ ಭಗವತ್ ಚಿಂತನೆ ಅವರಲ್ಲಿ ಶಾಶ್ವತವಾಗಿ ಉಳಿತದೆ. ಅದು ಮುಂದಿನ ಜನ್ಮಕ್ಕೆ ಅದರ 10 ಪಟ್ಟು, ಅದರ 100 ಪಟ್ಟು ಹೆಚ್ಚಿಗೆ ಅವಕಾಶಗಳನ್ನು ತಾನೇ ಕಲ್ಪಿಸಿಕೊಂಡು ತನ್ನ ಯಾತ್ರೆಯನ್ನ ಮುಂದುವರಿಸ್ತದೆ. ಆ ಕಾರಣದಿಂದ ಈ ವಿಚಾರ ಸ್ವಲ್ಪ ಕೇಳಿದ್ರು ಕೂಡ ನಮಗೆ ಹೆಚ್ಚು ಮಾಡಕ್ಕಾಗಲ್ಲ ಅಂತಕ್ಕಂತಹ ಯೋಚನೆಯನ್ನ ಬಿಟ್ಟು ಸಂತೃಪ್ತಿಯಾಗಿ ಇರಬೇಕು. ಆತ್ಮನಿಗ್ರಹ ಅಂದ್ರೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳ್ಬಾರ್ದು ಯಾವಾಗಲೂ ಕೂಡ. ಯಾರು ವೀಕ್ ಇರ್ತಾರೆ ಅವರು ಬೇಗ ದುಃಖಕ್ಕನು ಏನೇನೋ ಮಾಡ್ಕೊಂಡು ಬಿಡ್ತಾರೆ, ಬೇಜಾರು ಮಾಡಿಕೊಳ್ತಾರೆ, ಬಿಟ್ಟು ಏನೇನೋ ಮಾಡ್ತಾರೆ. ಆದರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ಯಾವಾಗಲೂ ಕೂಡ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ನಾವು ಕಳ್ಕೊಳ್ಬಾರ್ದು. ಯಾವುದೇ ಪರಿಸ್ಥಿತಿ ಬಂದಾಗಲೂ ಕೂಡ ನಾವು ಅದನ್ನ ಕಳ್ಕೊಳ್ಬಾರ್ದು. ಇದು ಇಲ್ಲಿಂದ ಹಿಡಿದು ಎಲ್ಲ ಶ್ಲೋಕಗಳು, ಈ 5 ಶ್ಲೋಕಗಳು ಇವಕ್ಕೆ ಜ್ಞಾನ ಪ್ರಧಾನ ಅಂತ ಕರೀತಾರೆ. ಹಾಗಾಗಿ ಈ ಪ್ರತಿಯೊಂದು ಈ 13th ಚಾಪ್ಟರ್ಲಿ ಈ 5 ಶ್ಲೋಕಗಳು ಯಾವ್ದಂತಂದ್ರೆ ಅಮಾನಿತ್ವ ಮತಂಭಿತ್ವಂ ಅಹಿಂಸಾ ಕ್ಷಾಂತಿ ರಾಜ್ಯವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮಂ ಮೃತ್ಯುಜರವ್ಯಾಧಿ ದುಃಖದೋಷಾನುದರ್ಶನಂ ಅಸಕ್ತಿರನ ವಿಶ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತದೇಶ ಸೇವಿತ್ವಂ ಅರತೀರ್ಜನ ಸಂಸದೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತ. ಈ 5 ಶ್ಲೋಕಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಶ್ಲೋಕಗಳು. ಈ 5 ಶ್ಲೋಕಗಳ ಮೇಲೆನೆ ಒಬ್ಬ ಮಹಾತ್ಮರು ಬುಕ್ ಬರೆದಿದ್ದಾರೆ. ಈ ಎಲ್ಲ ಸುಮಾರು ಗುಣಗಳನ್ನ ಸೇರಿಸಿ ಈ ಎಲ್ಲ ಗುಣಗಳನ್ನ ಒಂದೊಂದು ಅಧ್ಯಾಯ ತರ ಮಾಡಿದ್ದಾರೆ ಅವರು. ಹಾಗಾಗಿ ಈ 5 ಶ್ಲೋಕಗಳ ಮಹತ್ವ ಬಹಳ ಗಹನವಾಗಿದೆ. ಈಗ ನೆಕ್ಸ್ಟ್ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯಾರ್ಥೇಷು ವೈರಾಗ್ಯಂ. ಇಂದ್ರಿಯಾರ್ಥೇಶು ಅಂದ್ರೆ ಇಂದ್ರಿಯಗಳು ಎಲ್ಲಿ ಅರ್ಥವನ್ನ ಹುಡುಕ್ತವೆ. ಇಂದ್ರಿಯಾರ್ಥೇಶು ವೈರಾಗ್ಯಂ. ವೈರಾಗ್ಯಂ ಅಂತಂದ್ರೆ ಇಂದ್ರಿಯಗಳನ್ನ ಹುಡುಕೊಂಡು ಹೋಗ್ಬಾರ್ದು, ಇಂದ್ರಿಯಗಳ ಆಶೆಗಳನ್ನ ಹುಡುಕೊಂಡು ಹೋಗ್ಬಾರ್ದು. ಕಣ್ಣು ಯಾವ್ದು ಸುಂದರವಾಗಿರ್ತಕ್ಕಂಥದ್ದು ನೋಡ್ಬೇಕನ್ಸುತ್ತೆ, ನೋಡಕ್ ಹೋಗ್ಬಾರ್ದು. ಕಿವಿ ಯಾವ್ದು ಸುಂದರವಾಗಿರ್ತಕ್ಕಂಥದ್ದು ಮೊದಲಿಗೆ ಕಿವಿಗೆ ಇಂಪಾಗತಕ್ಕಂಥದ್ದು ಕೇಳ್ಬೇಕನ್ಸುತ್ತೆ, ಕೇಳಕ್ ಹೋಗ್ಬಾರ್ದು. ಹಾಗಲ್ಲ, ಈಗ ಆಲ್ರೆಡಿ ಕ್ಷೇತ್ರದ ಧರ್ಮಗಳು ನಮಗಾಗಲೇ ಗೊತ್ತಿವೆ. ಅವೆಲ್ಲವೂ ಕೂಡ ಅಜ್ಞಾನದಿಂದ ಕೂಡಿರ್ತಕ್ಕಂಥವು. ಹಾಗಾಗಿ ಅಂತಹ ಯೋಚನೆಗಳನ್ನ, ಅಂತಹ ಇಂದ್ರಿಯಗಳಿಗೆ ಅರ್ಥಗಳಂತಂದ್ರೆ ಶಬ್ದ ಸ್ಪರ್ಶ ರಸರೂಪ ಗಂಧ, ಅವು ಈಗಾಗಲೇ ನಮಗೆ ಅನುಭವ ಅದೇವ. ಈಗ ಏನ್ ಮಾಡು ಅಂತಂದ್ರೆ ಅವು ಶಾಶ್ವತವಾಗಿರ್ತಕ್ಕಂತಹ ಸುಖವನ್ನ ಕೊಡೋದಿಲ್ಲ ಅಂತ ಹೇಳಿ ಔಟ್ರ ಮೇಲೆ ಒಂದಷ್ಟು ವೈರಾಗ್ಯವನ್ನ ತಾಳು ಅಂತ. ಈಗ ರೂಪ ಎಷ್ಟೇ ಎಂತ ರೂಪ ನೋಡಿದ್ರು ಕೂಡ ಅದಕ್ಕೆ ಲಿಮಿಟ್ ಅದ. ಯಾಕಂತಂದ್ರೆ ಶರೀರ ಅಂತಕ್ಕಂಥದ್ದು ವಿಕಾರ ಆಗ್ತಕ್ಕಂಥದ್ದು, ವಿಕಾರ ಆದ್ಮೇಲೆ ರೂಪ ನಿಲ್ಲದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನ್ಯಾಚುರಲ್ ಆಗಿ ವೈರಾಗ್ಯ ಬರ್ತದೆ. ಇಷ್ಟೇ, ತುಂಬಾ ಸಿಂಪಲ್ ಅದ, ಏನ್ ತುಂಬಾ ಕಾಂಪ್ಲಿಕೇಟೆಡ್ ಇಲ್ಲ ವೈರಾಗ್ಯ ಅಂತಂದ್ರ. ವೈರಾಗ್ಯ ಯಾವಾಗ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂದ್ರೆ ವಸ್ತುವಿನ ಬಗ್ಗೆ ಜ್ಞಾನ ಇಲ್ಲದೆ ಇದ್ದೇ ಕಾಂಪ್ಲಿಕೇಟ್ ಆಗುತ್ತೆ ನಮಗ. ಕಾಂಪ್ಲಿಕೇಟೆಡ್ ಯಾವಾಗ ಆಗುತ್ತೆ? ವಸ್ತುವಿನ ಬಗ್ಗೆ ಜ್ಞಾನ ಇಲ್ಲದೆ ಇದ್ದಾಗ. ವಸ್ತುವಿನ ಬಗ್ಗೆ ಜ್ಞಾನ ಇತ್ತು ಅಂತಂದ್ರೆ ಕಾಂಪ್ಲಿಕೇಟ್ ಯಾಕಾಗತ್ತೆ ಹೇಳ್ರಿ? ಈಗ ನಾವು ಯೂಸ್ ಅಂಡ್ ಥ್ರೋ ಪೆನ್ ತಗೊಳಿದ್ವಿ, ಎಷ್ಟೇ ಚೆನ್ನಾಗಿರ್ಲ ಅದು ಪೆನ್ನು. ಯಾವಾಗ ಅದು ಇಂಕ್ ಮುಗಿದ ಮೇಲೆ ಅದನ್ನ ಬಿಸಾಕ್ತಿವಲ್ವ, ನಮಗೇನು ತೊಂದರೆ ಆಗೋದಿಲ್ಲ ನೋಡಿ. ಯಾಕಂದ್ರೆ ಬೈ ಪರ್ಚೇಸ್ ಮಾಡುವಾಗ್ಲೇ ಅದರ ನಾಲೆಡ್ಜ್ ಇದೆ.
ಹಾಗೆ ಈ ಇಂದ್ರಿಯಗಳಿಂದ ಏನು ನಮಗೆ ಸುಖ ಅಂತಕ್ಕಂಥದ್ದು ಇದೆಯೋ, ಇದಾಗಲೇ ನಮಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ವಯಸ್ಸಿದನ್ನು ಅನುಭವಿಸಿದ್ದೀವಿ, ಅದರ ನಾಲೆಡ್ಜ್ ಇದೆ. ಇದೆಲ್ಲ ತುಂಬಾ ಚಿಕ್ಕ ಗೊತ್ತಿರೋದು, ಏನು ಗೊತ್ತಿಲ್ದಿರದ. ಈಗ ನೋಡಿ, ಹಳ್ಳಿಗಳಲ್ಲಿ ನಾವು ಅವಾಗ ಮಕ್ಕಳಾಗಿರುವಾಗ ಈಗ ಯಾವ್ದಾದ್ರು ತುಂಬಾ ತಿನ್ಲಿಕ್ಕೆ ನಮಗೆ ಇಷ್ಟವಾಗಿರ್ತಕ್ಕಂಥದ್ದನ್ನ ಕೇಳ್ತಾ ಇದ್ವು, ಕೊಡ್ತಾ ಇದ್ರು. ಆದ್ರೆ ಯಾವಾಗ ನಾವು ಜಾಸ್ತಿ ಕೇಳ್ತಾ ಹೋಗ್ತೀವಿ ಅವಾಗ ಅವ್ರು ಹೇಳೋರು ಅದನ್ನ, ಜಾಸ್ತಿ ತಿನ್ನೋದ್ರಿಂದ ಹೊಟ್ಟೆ ಕೆಡ್ತದೆ, ಜಾಸ್ತಿ ತಿನ್ಬಾರ್ದು ಅಂತ. ಯಾಕಂದ್ರೆ ಅದಕ್ಕೊಂದು ಲಿಮಿಟ್ ಅದ. ಆ ಲಿಮಿಟ್ ಇರೋದ್ರಿಂದ ಕೊಡಬಾರ್ದಂತೂ ಅರ್ಥ ಅಲ್ಲ, ಅದಕ್ಕೆ ಎಷ್ಟು ಬೇಕಷ್ಟು ಕೊಡಬೇಕು. ಆದರೆ ವೈರಾಗ್ಯ ಅಂತಕ್ಕಂಥದ್ರ ಅರ್ಥ ಏನಂತಂದ್ರೆ ಆ ವಿಷಯದ ಜ್ಞಾನ ಇರಬೇಕು. ಅದು ತಿನ್ನೋ ವಸ್ತುನಾಗ್ಲಿ, ಸ್ಪರ್ಶ ಮಾಡುವ ವಸ್ತುನಾಗ್ಲಿ, ಗಂಧನಾಗ್ಲಿ, ರೂಪನಾಗ್ಲಿ, ಶಬ್ದನಾಗ್ಲಿ, ಅವು ಎಲ್ಲವೂ ಕೂಡ ಔಟರ್ ನಾಲೆಡ್ಜ್ ಇತ್ತಂತಂದ್ರೆ ನ್ಯಾಚುರಲ್ ಆಗಿ ವೈರಾಗ್ಯ ಬರುತ್ತೆ. ಯಾಕೆ ಬರೋದಿಲ್ಲ ವೈರಾಗ್ಯ? ವೈರಾಗ್ಯ ಅಂತಕ್ಕಂಥದ್ದು ನನ್ನ ಅರ್ಥದಲ್ಲಿ ಬಹಳ ಸುಲಭ. ಸ್ಪಷ್ಟವಾಗಿ ಮನಸ್ಸಿಗೆ ಮನವರಿಕೆ ಮಾಡಬೇಕು. ಮನವರಿಕೆ ಮಾಡಿದ್ಮೇಲೆ ಸ್ವಲ್ಪ ದಿವಸ ಅದು ಅಟೆಂಪ್ಟ್ ಮಾಡ್ತಾ ಇರ್ತದೆ. ಆದರೆ ನೀವು ಚೆನ್ನಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಇತ್ತಂತಂದ್ರೆ ಅಟೆಂಪ್ಟ್ ಕಡಿಮೆ ಆಗಿಬಿಡ್ತದೆ. ನಾನು ಕೆಲವೊಮ್ಮೆ ಇದನ್ನೆಲ್ಲನೂ ಕೂಡ ಈ ಚಿಕ್ಕದೊಂದು ಟೀ ಅಂತ ಇಟ್ಕೊಳ್ಳಿ, ನಾನು ಟೀ ಕುಡಿಯೋದನ್ನ ಬೇಕಾದಷ್ಟು ಈ ತರ ಮಾಡಿದ್ದೀನಿ. ಬೇಡ ಅಂತಂದಾಗ ಬಿಟ್ಟಿರ್ತೀನಿ, ನಾನು ಬೇಕಂದ್ರೆ ಕುಡಿದಿರ್ತೀನಿ. ಅಂದ್ರೆ ಈ ಎಲ್ಲವೂ ನನ್ನ ಕಂಟ್ರೋಲ್ ಇರಬೇಕು. ಔಟ್ರ್ ದಾಸರಾಗ್ಬಾರದು ನಾವು. ಅದು ಇಲ್ಲದೆ ಇದ್ರೆ ನಾನು ಬದುಕೋದಿಲ್ಲ, ಅದು ಇಲ್ಲದೆ ಇದ್ರೆ ನಡೆಯಂಗಿಲ್ಲ. ಹಾಗಾಗ್ಬಾರ್ದು. ಅನಹಂಕಾರ ಏವಚ, ಈ ಎಲ್ಲ ಇದರ ಮೇಲೆ ಅಹಂಕಾರವನ್ನ ಬಿಡಬೇಡ. ಅಹಂಕಾರ ಅಂತಕ್ಕಂಥದ್ದು ಆಗಲೇ ದಂಭ ಅಂತಕ್ಕಂಥದ್ದು ನೋಡಿದ್ದೀವಿ, ಮತ್ತಿದರೇನು ಬೇಡ. ಅದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ಕೊನೆದು, ಇಂದ್ರಿಯಾತೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಇದು ಬಹಳ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಜನ್ಮ ಮೃತ್ಯು ಜರ ವ್ಯಾಧಿ. ಜರ ಅಂತಂದ್ರೆ ಮುಪ್ಪು ಅಂತ, ವ್ಯಾಧಿ ಅಂತಂದ್ರೆ ಕಾಯಿಲೆ ಅಂತ, ಮತ್ತೆ ಜನನ ಮತ್ತು ಮರಣ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಇವ್ರ ದರ್ಶನ ಅಂದ್ರೆ ಇವ್ರನ್ನ ಚೆನ್ನಾಗಿ ತಿಳ್ಕೋ ಅಂತ. ಈಗ ನಮಗೆ ಲೋಕದಲ್ಲಿ ಸಹಜವಾಗಿ ನಮಗೆಲ್ಲರಿಗೂ ಗೊತ್ತದ, ನಾವು ಎಷ್ಟೇ ಸುಂದರವಾಗಿದ್ದರೂ ಕೂಡ ಏಜ್ ಆಗ್ತಾ ಆ ಸುಂದರತೆ ಉಳಿಯೋದಿಲ್ಲ ಅಂತಕ್ಕಂತಹದ್ದು ಲೋಕಕ್ಕೆ ಗೊತ್ತಿರತಕ್ಕಂತಹ ಸತ್ಯ. ಆದರೆ ಈ ಸತ್ಯ ಏನಾಗುತ್ತೆ ಅಂತಂದ್ರೆ ಅದು ಮರೆಮಾಚಿಬಿಟ್ಟಿರ್ತದೆ. ವಯಸ್ಸಿನಲ್ಲಿ ರೂಪ ಇರುವಾಗ ಮರೆಮಾಚಿಬಿಡ್ತದೆ. ಅದಕ್ಕೆ ಯಾವಾಗ್ಲೂ ಕೂಡ ಬೇರೆಯವರನ್ನ ನೋಡಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಓ ನನಗೂ ಕೂಡ ಆಗತ್ತಲ್ವಾ ಆ ರೀತಿಯಾಗಿ ಅಂತ. ಬುದ್ಧನಿಗೆ ದರ್ಶನ ಆಯ್ತಲ್ವ ಅದು. ಕೋಲ್ ಹಿಡ್ಕೊಂಡು ಹೋಗ್ತಕ್ಕಂಥವ್ನು ನೋಡಿದ, ಅರೆ ಕೋಲೆ ಹಿಡ್ಕೊಂಡಿದ್ದಾನೆ ಅಂತ ಕೇಳಿದವನು. ಯಾಕಂದ್ರೆ ಅವನ ಅಂತಃಪುರದಲ್ಲಿ ಇದ್ನಲ್ವಾ, ರಾಜ ಅವನ ಹೊರಗಡೆ ಬಿಟ್ಟಿದ್ದಿಲ್ಲ. ಅವಾಗ ಅವನು ಹೇಳಿದ, ಚೆನ್ನ, ಇಲ್ಲ ಬುದ್ಧಿ, ಅದು ವಯಸ್ಸಾದ್ಮೇಲೆ ನೆಟ್ಟಿಗೆ ನಿಲ್ಲೋಕ್ ಆಗಲ್ಲ ಮನುಷ್ಯನಿಗೆ, ದೇಹ ಬಾಗಿಬಿಡುತ್ತದೆ, ಹಾಗಾಗಿ ಕೋಲ್ ಬೇಕಾಗತ್ತೆ. ಓಹೋ, ಅವನಿಗೆ ಆಗಿದೆ, ಅದು ನನಗಾಗುತ್ತಾ ಅಂತ ಕೇಳಿದ. ನೋಡಿ, ಒಬ್ಬ ಡ್ರೈವರ್ ಹೇಳಿದ, ಹೌದು ಸ್ವಾಮಿ, ಯಾರು ಶರೀರ ತಗೊಂಡಿದ್ದಾರೋ ಅವ್ರು ಯಾರೇ ಇರ್ಲಿ, ರಾಜನೇ ಇರ್ಲಿ, ಮಂತ್ರಿನಿರ್ಲಿ, ಕಾರ್ಮಿಕನಿರ್ಲಿ, ಕೂಲಿಕಾರನಿರ್ಲಿ, ಭಿಕ್ಷುಕನಿರ್ಲಿ, ಎಲ್ಲರ ದೇಹನೂ ಒಂದೇನೆ. ವಯಸ್ಸಾದ್ಮೇಲೆ ಅದು ತನ್ನ ಶಕ್ತಿಯನ್ನ ಕಳ್ಕೊಳ್ತದೆ. ಇದನ್ನ ಯಾವಾಗ ತಿಳ್ಕೊಳ್ಬೇಕು ಅಂತಂದ್ರೆ ವಯಸ್ಸು ಇರುವಾಗ್ಲೇ ತಿಳ್ಕೊಳ್ಬೇಕು. ಮುಪ್ಪಂತಕ್ಕಂಥದ್ದು ಸಹಜ. ಹಾಗಾಗಿ ಈ ಚೆನ್ನಾಗಿರುವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಅದರ ಮೇಲೆ ಅಭಿಮಾನ ಪಡೋದಾಗ್ಲಿ,
ಮತ್ತೆ ಯಾರು ಆ ಅವಸ್ಥೆಯಲ್ಲಿದ್ದಾರೋ ಅವರನ್ನ ನೋಡಿ ತಮಾಷೆ ಮಾಡೋದಾಗ್ಲಿ, ಅವ್ರ ಬಗ್ಗೆ ಮಾತನಾಡೋದಾಗ್ಲಿ, ಕೆಟ್ಟದಾಗ್ಲಿ, ಅಂದ್ರೆ ಅವ್ರ ವ್ಯಕ್ತಿ ಬಗ್ಗೆ ಮಾತಾಡಿ ಅವರ ದೇಹವನ್ನ ಹಿಡಿದು ಮಾತಾಡಬಾರ್ದು. ವಯಸ್ಸಾಗಿದೆ ಏನಾದ್ರು ಕೆಟ್ಟದ್ದು ಮಾತಾಡಿದ್ರು ಅಂತಂದ್ರೆ ಕೆಟ್ಟದ್ದು ಮಾತಾಡಿರೋದಕ್ಕೆ ಅದಕ್ಕೆ ಉತ್ತರ ಕೊಡಿ. ವಯಸ್ಸಾಗಿದೆ ನಡೆಯಕ್ಕಾಗತ್ತೆ ಇಲ್ಲ ಅಂತ ಈಗ ಚುಚ್ಚಬಾರ್ದು, ಅದನ್ನ ಮೂದಲಿಸ್ಬಾರ್ದು ಅಂತಾರೆ. ಇದು ತುಂಬಾ ಸಿಂಪಲ್ ಅದ. ಮನೆಗಳಲ್ಲಿ ನಾವು ಇದನ್ನ ನೋಡ್ಬೇಕು. ಅದನ್ನ ಮನೆಗಳಲ್ಲಿ ಪಕ್ಕದಲ್ಲಿ ಯಾವಾಗಲೂ ಕೂಡ ವಯಸ್ಸಾಗಿರೋರೆಲ್ಲರೂ ಕೂಡ ಏನು ಅವರು ಪೂಜಾರರಂತ ನಾನು ಹೇಳ್ತಾ ಇಲ್ಲ. ಅವರೆಲ್ಲರೂ ತಪ್ಪು ಮಾಡ್ತಾ ಇರ್ತಾರ, ಯಾಕಂದ್ರೆ ಅವ್ರಿಗೇನದು ನಾಲೆಡ್ಜ್ ಇರಂಗಿಲ್ಲ. ಆದ್ರೆ ಹಿರಿಯವ್ರಂತ ಒಂದು ಗೌರವ ಇರಲಿ. ಆದ್ರೆ ತಪ್ಪು ಮಾಡಿದಾಗ ಆ ತಪ್ಪನ್ನ ತೋರಿಸ್ಬೇಕು. ಆದ್ರೆ ಆ ವಯಸ್ಸಿನ ಗಮನದಲ್ಲಿ ಇಟ್ಕೊಂಡು ಬಿಟ್ಟು ಮಾತಾಡಬಾರ್ದು ಅವ್ರಿಗೆ. ಅದು ಎರಡು ರೀತಿಯಿಂದ ನೋವಾಗತ್ತ ಜೀವಕ್ಕ. ತಪ್ಪನ್ನು ತೋರಿಸೋದು ಮಾಡಬೇಕು. ಯಾಕೆ ನಾವು ಈಗ ಅದನ್ನ ಕಲಿಬೇಕು ಅಂತಂದ್ರೆ, ನಾವು ಈಗ ಚೆನ್ನಾಗಿರುವಾಗ ಯಾರಿಗೆ ಆ ರೀತಿಯಾಗಿ ನಾವು ಮಾತಾಡಿದ್ವಿ ಅಂತಂದ್ರೆ ನಾಳೆ ನಮಗ ವಯಸ್ಸಾದ್ಮೇಲೆ ಆ ಶಬ್ದ ಅವ್ರ ಮುಖಾಂತರನೇ ಬರ್ಬೇಕಂತಲಿಲ್ಲ, ಯಾರ ಮುಖ ಆದ್ರೂ ಕೂಡ ಅದು ಪ್ರಕೃತಿ ನಮಗ್ ಕೊಡುತ್ತದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೆ ಮುಪ್ಪಾಗಿರ್ತಕ್ಕಂಥವ್ರು ಜೊತೆ ವ್ಯವಹಾರ ಮಾಡುವಾಗ ನಾಲೆಡ್ಜ್ ಇಟ್ಟುಕೊಡ್ಬೇಕು. ಅವರ ಮುಪ್ಪನ್ನ ತೋರಿಸಿ ಮಾತನಾಡಬಾರದು. ಹಾಗಾಗಿ ನಾವು ನಮಗಾಗ್ತಕ್ಕಂಥ ನೋವನ್ನ ತಪ್ಪಿಸ್ಕೊಳ್ತೀವಿ. ಮತ್ತೆ ಎರಡನೇದಾಗಿ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ನಮಗೆ ಅರ್ಥ ಇರ್ಬೇಕು, ಇವತ್ತು ಚೆನ್ನಾಗಿದ್ದೀನಿ, ನಾಳೆ ನನಗೆ ವಯಸ್ಸಾಗೋದು ಸಹಜ ಅಂತಕ್ಕಂಥದ್ದು. ಇನ್ನು ವ್ಯಾಧಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಜನ್ಮ, ಮೃತ್ಯು, ಜರ, ವ್ಯಾಧಿ. ಈ ವ್ಯಾಧಿ ಅಂತಕ್ಕಂಥದ್ದು ಯಾವಾಗ, ಯಾಕೆ, ಇದೆಲ್ಲವೂ ಕೂಡ ನಮ್ಮನ್ನ ಮೀರಿರ್ತಕ್ಕಂತಹ ಪ್ರಶ್ನೆ. ಇವತ್ತಿನವರೆಗಾಗಿ ಈ ಎಲ್ಲ ಇಷ್ಟು ಸೈನ್ಸ್ ಬೆಳೆದಿದ್ದರೂ ಕೂಡ ಯಾಕೆ ಕಾಯಿಲೆ ಬಂದಿದೆ ಅಂತಂದ್ರೆ ಇಲ್ಲ, ಅದಕ್ಕೆ ಉತ್ತರ ಟ್ರೀಟ್ಮೆಂಟ್ ಕೊಡೋದು ಒಂದೇ ಉತ್ತರ. ಅದಕ್ಕ ಯಾಕೆ ಬಂದಿದೆ ಅಂತಂದ್ರೆ ಗೊತ್ತಿಲ್ಲ. ಮತ್ತೆ ಯಾವಾಗ ಅದು ಹೊರಟೋಗುತ್ತೆ ಅದು ಕೂಡ ಗೊತ್ತಿಲ್ಲ. ನೋಡಿ, ಇವತ್ತು ಇಡೀ ಮೆಡಿಕಲ್ ಸಿಸ್ಟಮ್ ಹೆಂಗದಂತಂದ್ರೆ ಯಾಕೆ ಬಂದಿದೆ ಅಂತಾನು ಗೊತ್ತಿಲ್ಲ, ಯಾವಾಗ ಹೋಗುತ್ತಂತಾನು ಗೊತ್ತಿಲ್ಲ. ಏನ್ ಮಾಡ್ಬೇಕು ಅಂತಂದ್ರೆ ಮೆಡಿಸಿನ್ ತಗೋಬೇಕು ಅಷ್ಟೇನೆ. ಅರೆ ಇದು ಗೊತ್ತದಲ್ರಿ ನಮಗೆ ಮೆಡಿಸಿನ್ ತಗೊಳ್ಳೋದು. ಇದೇನು ವಿಶೇಷ ಅಂತಂದ್ರೆ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಏನಂತಂದ್ರೆ ವ್ಯಾಧಿ ಅಂತಕ್ಕಂಥದ್ದು ಯಾಕೆ ಬರ್ತದೆ ಅಂತಕ್ಕಂಥದ್ದು ಇವತ್ತಿನ ಸದ್ಯದ ಮನುಷ್ಯನ ಬುದ್ಧಿಮಟ್ಟ ಎಷ್ಟದೋ, ಅಂದ್ರೆ ಬೌದ್ಧಿಕವಾಗಿ ವಿಚಾರ ಬಿಡ್ತಾನಲ್ವ ಮನುಷ್ಯ, ಆ ಮನುಷ್ಯನಿಗೆ ಇದು ಅರ್ಥ ಆಗದೇ ಇರತಕ್ಕಂಥ ಸಂಗತಿ. ಇದನ್ನ ಬಹಳ ಡೀಪ್ ಆಗಿ ಥಿಂಕ್ ಮಾಡ್ಬೇಕು. ಇದನ್ನ ಇವತ್ತು ಕೇವಲ ನನ್ನ ಬುದ್ಧಿಯನ್ನು ಆಧಾರ ಇಟ್ಕೊಂಡು ಮಾತಾಡ್ತಿಲ್ಲ, ಪ್ರಪಂಚದ ಎಲ್ಲ ಬುದ್ಧಿಯನ್ನ ನಾವು ಸೇರಿಸಿದಾಗಲೂ ಕೂಡ ಇವತ್ತೇನು ಹೈಯೆಸ್ಟ್ ಬೆಳೆದಿರ್ತಕ್ಕಂಥ ಇಂಟೆಲೆಕ್ಚುವಲ್ ಅಂತ ಕರಿತೀವಿ, ಆ ಇಂಟೆಲೆಕ್ಚುವಲ್ಗೆ ಅರ್ಥ ಆಗದೇ ಇರತಕ್ಕಂತಹ ಸಂಗತಿ ಯಾಕೆ ಬಂತು, ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಈ ಮೂರು ಪ್ರಶ್ನೆಗಳಿಗೆ ಮೆಡಿಕಲ್ ಅಲ್ಲಿ ಸೈಂಟಿಸ್ಟ್ಗಳಲ್ಲಿ ಯಾರಲ್ಲಿ ಉತ್ತರ ಇಲ್ಲ. ಕರ್ಮ ಸಿದ್ಧಾಂತ ಅದಕ್ಕೆ ಹೇಳುತ್ತೆ, ಆದ್ರೆ ಅದಕ್ಕೆ ಎವಿಡೆನ್ಸ್ ಏನು? ಶಾಸ್ತ್ರ ನಂಬಿದವರಿಗೆ ಮಾತ್ರ ಎವಿಡೆನ್ಸ್ ಅಂತ ಅನ್ಬೋದು, ಶಾಸ್ತ್ರ ನಂಬದೇ ಇರೋರಿಗೆ ಇಲ್ಲ, ಅದು ಎವಿಡೆನ್ಸ್ ಆಗಿಲ್ಲ. ಅದು ಎವಿಡೆನ್ಸ್ ಇಟ್ಕೊಂಡೇ ಅದನ್ನ ಸಬ್ಜೆಕ್ಟ್ ಹೇಳ್ಬೇಕಂತ ರೂಲ್ ಇಲ್ಲ. ಹೀಗೆ ಅವರ ಬುದ್ಧಿ ಮಟ್ಟಕ್ಕನೆ ಅವ್ರಿಗೆ ಮಾತಾಡ್ಬೋದು. ಇದು ಇವತ್ತಿನವರೆಗೆ ಸಿಕ್ಕಿಲ್ಲ. ಯಾಕೆ ಬರ್ತಂತನೂ ಸಿಕ್ಕಿಲ್ಲ, ಯಾವಾಗ ಬರ್ತಂತನೂ ಸಿಕ್ಕಿಲ್ಲ, ಮತ್ತೆ ಯಾವಾಗ ವಾಸ ಆಗತ್ತಂತನೂ ಕೂಡ ಸಿಕ್ಕಿಲ್ಲ.
ಅಂದ್ರೆ ಯಾಕೆ ಇದನ್ನ ಚಿಂತನೆ ಮಾಡ್ಬೇಕು ಅಂತಂದ್ರೆ, ಹೀಗೆ ನಮ್ಗ ಯಾವಾಗಾರ ಬರ್ಬೋದು, ನಮಗ್ ಬರೋದಿಲ್ಲ ಅಂತ ಅರ್ಥ ಅಲ್ಲ, ನಮಗ್ ಯಾವಾಗಾರ ಬರ್ಬಹುದು. ತನ್ನ ಅವಕಾಶಕ್ಕೋಸ್ಕರ ಕಾಯ್ದೆ ಇರ್ತದೆ, ಯಾವಾಗಾರ ಬರಬಹುದು. ಒಂದು ವೇಳೆ ಬರದೇ ಇರಬಹುದು. ಬರದೇ ಇರೋದ್ರಿಂದನೂ ಕೂಡ ಹೆಚ್ಚು ಆ ವಿಷಯದಲ್ಲಿ ಇದಂತಲ್ಲ, ಬಂದರೂ ಕೂಡ ಅಲ್ಲ. ಅದು ಎಲ್ಲವೂ ಕೂಡ ಅದು ಬರೋದು ಹೋಗೋದು ಅಂತಕ್ಕಂತಹದ್ದು ಇನ್ನೂ ಸ್ವಲ್ಪ ಡೀಪ್ ಆಗಿ ನೋಡಿದ್ವಿ ಅಂತಂದ್ರೆ, ಶರೀರ ಅಂತಕ್ಕಂತಹದ್ದೇ ಒಂದು ಜ್ವರ ಅಂತ ಆಗಿಬಿಡ್ತದೆ. ಯಾಕಂತಂದ್ರೆ ಯಾವುದೋ ಕಾಯಿಲೆ ಅಷ್ಟೇ ವ್ಯಾಧಿ ಅಲ್ಲ, ಇದನ್ನ ಮೇಂಟೈನ್ ಮಾಡ್ಬೇಕಲ್ವಾ. ಯಾವಾಗ ಹಸಿವಾಗತ್ತೆ ಅದಕ್ಕೆ ಆಹಾರ ಕೊಡ್ಬೇಕು, ಯಾವಾಗ ಬಾಯಾರಿಕೆ ಆಗತ್ತೆ ಅದಕ್ಕೆ ನೀರು ಕೊಡ್ಬೇಕು, ಯಾವಾಗ ಗಲೀಜಾಗತ್ತೆ ಅದನ್ನ ಶುದ್ಧಿ ಮಾಡಬೇಕು. ಇದು ಸಾಮಾನ್ಯವಾಗಿರ್ತಕ್ಕಂಥ ವ್ಯಾಧಿ. ಮತ್ತೆ ಇದ್ರ ಜೊತೆಗೆ ಹೆಚ್ಚಿನ ಒಂದು ವ್ಯಾಧಿ ಬರ್ತದ, ಇನ್ನೊಂದಿಷ್ಟು ನೋವು ಕೊಡತ್ತದ್ದು. ಹಾಗಾಗಿ ಇದು ಸಹಜವಾಗಿರ್ತಕ್ಕಂಥದ್ದು. ಶರೀರ ಯಾರಿಗೆ ಇದೆಯೋ ಅವ್ರಿಗೆ ವ್ಯಾಧಿ ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂತಹದ್ದೇ. ಅವ್ರಿಗೆ ಬಂದಿದೆ ನನಗ್ ಬಂದಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲರಿಗೆ ಯಾವಾಗ ಬರ್ತದೆ ಏನೋ ಗೊತ್ತಿಲ್ಲ. ಕರೋನಾ ದೇಶದ ಮೇಲೆ ಅಪ್ಪಳಿಸ್ತಿ, ಏನು ಎಲ್ಲರಿಗೂ ಬಂದ್ಬಿಡ್ತಾ? 130 ಕೋಟಿ ಜನಗಳಿಗೆ ಎಲ್ಲರಿಗೂ ಬಂದ್ಬಿಡ್ತಾ? ಇಲ್ಲ, ಯಾರಿಗೂ ಬಂತು. ಒಂದು ಓವರಾಲ್ ಆಗಿ ನೋಡಿದ್ರೆ ಒಂದು 50% ಜನಕ್ಕೆ ಕರೋನಾ ಅಟ್ಯಾಕ್ ಆಯ್ತು. ಅದರಲ್ಲಿ ಒಂದು 20% ಜನಕ್ಕೆ ಬಹಳ ತೀವ್ರವಾಗಿ ಆಘಾತ ಮಾಡಿತು. 10% ಜನನ ತಗೊಂಡೋಯ್ತು. ಪರಿಣಾಮ ನಮಗ್ ಗೊತ್ತಿಲ್ಲ. ಹಾಗಾಗಿ ಈ ವ್ಯಾಧಿಗಳು ಯಾವಾಗಲೂ ಕೂಡ ಯಾಕೆ ಏನಂತ ಪ್ರಶ್ನೆ ಮಾಡದೇನೆ ಯೂಟ್ರನ್ನ ಬಂದಿದೆ ಅಂತಂದ್ರೆ ಅದನ್ನ ಒಪ್ಪಿಕೊಂಡು ಒಂದು ಶಾಸ್ತ್ರದಲ್ಲಿ ಒಂದು ಉತ್ತರ ಉಂಟು. ಏನಂತಂದ್ರೆ ಇಟ್ಸ್ ವೆರಿ ಸಿಂಪಲ್ ಆಗ, ನಮ್ಮದು ಪ್ರಾರಬ್ಧ ಇರೋ ತನಕ ಇರುತ್ತದೆ ಅಂತ ಶಾಸ್ತ್ರ ಒಪ್ಪಿಕೊಂಡವರಿಗೆ ಅದು ಹೇಳೋದು. ಯಾರು ಶಾಸ್ತ್ರ ಒಪ್ಪಿಕೊಂಡಿದ್ದಾರೆ ಅವ್ರಿಗೆ ಹೇಳ್ತಕ್ಕಂಥ ಮಾತು, ನಮ್ಮ ಪ್ರಾರಬ್ಧ ಇರೋ ತನಕ ಇರ್ತದೆ. ನಮ್ಗೆ ಎಷ್ಟು ದಿವಸ ತೊಂದರೆ ಕೊಡ್ಬೇಕಂತ ಇರ್ತದೆ ಅಷ್ಟು ದಿವಸ ತೊಂದರೆ ಕೊಡುತ್ತೆ ಅದು ಅಂತ. ಹೀಗೆ ನಾವು ಯಾರನ್ನ ದೂಷಿಸದೆ ಅರ್ಥ ಮಾಡಿಕೊಂಡ್ವಿ ಅಂತಂದ್ರೆ ಅವಾಗ ಈ ವ್ಯಾಧಿಗಳು ನಮ್ಮನ್ನ ತುಂಬಾ ದುಃಖ ಕೊಡೋದಿಲ್ಲ. ಅದಾದ್ಮೇಲೆ ಜನ್ಮ ಮೃತ್ಯು. ಈ ಜನ್ಮ ಮೃತ್ಯು ಅಂತಕ್ಕಂಥ ಎರಡು ಸಂಗತಿಗಳು, ಜನ್ಮ ಅಂತ ನಮಗೆ ಗೊತ್ತಿಲ್ಲ, ಮತ್ತೆ ಮೃತ್ಯು ಅಂತನೂ ಕೂಡ ನಿಶ್ಚಿತವಾಗಿರ್ತಕ್ಕಂಥದ್ದು. ಯಾರ ಶರೀರದಿಂದ ಇರ್ತಾರೋ ಒಂದು ದಿವಸ ಅವರು ಮೃತ್ಯುವನ್ನ ತಗೊಳ್ಳೇಬೇಕು. ಇದು ನಿತ್ಯ ಸತ್ಯವಾಗಿರ್ತಕ್ಕಂಥದ್ದು. ಈ ಎರಡು ಸಂಗತಿಗಳು, ಇವು 4 ಸಂಗತಿಗಳು, ಜನನ, ಮರಣ, ವ್ಯಾಧಿ ಮತ್ತೆ ಮುಪ್ಪು. ಈ 4 ಸಂಗತಿಗಳು ಮನುಷ್ಯನ ಕೈಯಲ್ಲಿಲ್ಲ. ಸೊ ಹಾಗಾಗಿ ಇವು 4 ಸಂಗತಿಗಳು ಕ್ಷೇತ್ರ ಮತ್ತು ಕ್ಷೇತ್ರದಲ್ಲಿರ್ತಕ್ಕಂಥವು, ಸಹಜವಾಗಿರ್ತಕ್ಕಂಥ ಇನ್ಬಿಲ್ಟ್ ಇರ್ತಕ್ಕಂತಹ ಇವು ಗುಣಗಳಿದೆವ. ಅದಕ್ಕೆ ಯೂಟ್ರನ್ನ ನೀವು ಅರ್ಥ ಮಾಡಿಕೊಂಡ್ರಿ ಅಂತಂದ್ರೆ ಅವಾಗ ಏನಾಗುವುದಂದ್ರೆ ಕ್ಷೇತ್ರ ದರ್ಶನ ನಮಗೆ ದರ್ಶನ ಮಾಡಿಕೊಟ್ಟಿದ್ದಾನೆ ಪರಮಾತ್ಮ. ಆ ದರ್ಶನ ಮಾಡ್ತಾ ಮಾಡ್ತಾ ಆ ದರ್ಶನದಲ್ಲಿ ಅದರ ಇರ್ತಕ್ಕಂಥ ರಿಯಾಲಿಟಿಯನ್ನ ಗೊತ್ತು ಮಾಡಿಕೊಂಡು ಅಂತಂದ್ರೆ, ಸೊ ನಾವು ಮರಣದಲ್ಲಿ ಕೂಡ ಸಂತೋಷವಾಗಿ ಜೀವನವನ್ನ ಕಳಿಬಹುದು ಅಂತಕ್ಕಂತಹ ಸತ್ಯ ಸಂಗತಿಯನ್ನ ಅರ್ಜುನನಿಗೆ ಮೊದಲೇ ಹೇಳ್ಬಿಟ್ಟ. ನಜಾಯತೆ ನಂಬ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವ ಭವಿತ ವಾನ ಭೂಯ ಅಜಃ ನಿತ್ಯ ಶಾಶ್ವತಃ ಅಂತೇಳಿ 2ನೇ ಅಧ್ಯಾಯದಲ್ಲೇನೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ನಾನು ಶಾಶ್ವತವಾಗಿರ್ತಕ್ಕಂಥವನು, ಜೀವದಿಂದ, ಪ್ರಾಣದಿಂದ, ದೇಹದಿಂದ ನಾನು ಮರಣವಂತಕ್ಕಂಥವನು ಅನ್ನುವಂತಹ ಒಂದು ಸತ್ಯ ಸಂಗತಿ ಸದ್ಯದ ಮಟ್ಟಿಗೆ ನಮಗೆ ಅರ್ಥ ಆಗಿಲ್ಲ. ಆದರೆ ಇದನ್ನ ಅರ್ಥ ಮಾಡಿಕೊಳ್ಬೇಕು ನಾವು.
ನಾವು ಜೀವದಿಂದ ಶಾಶ್ವತವಾಗಿರ್ತಕ್ಕಂಥವ್ರು, ಯಾವಾಗಲೂ ಇರ್ತಕ್ಕಂಥವ್ರು ನಾವು. ಬಹುನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ಅಂತ. ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ, ಅಷ್ಟೇ ವ್ಯತ್ಯಾಸ ಅಂತ ಹೇಳ್ತಾರೆ. ಹಾಗಾಗಿ ಈ ಜೀವ ಅಂತೇಳಿ ಕರಿತೀವಿ, ಪ್ರಾಣ ಅಂತೇಳಿ ಕರಿತೀವಿ, ಇದು ಶಾಶ್ವತವಾಗಿರ್ತಕ್ಕಂತಹ ತತ್ವ. ನಾವು ಶಾಶ್ವತವಾಗಿರ್ತೀವಿ, ಆದರೆ ದೇಹದಿಂದ ಅಲ್ಲ. ಆದರೆ ನಮ್ಮ ಐಡೆಂಟಿಟಿ ಇವಾಗ ದೇಹದ ಮೇಲಿದೆ. ಅದನ್ನು ತೆಗೆದುಬಿಟ್ಟು ನಾವು ಪ್ರಾಣದ ಮೇಲೆ ಇಡಬೇಕು. ಪ್ರಾಣದ ಮೇಲೆ ಇಟ್ಬಿಟ್ಟು ಅಂತಂದ್ರೆ ಅವಾಗ ನಾವು ಈ ಜನ್ಮ ಮೃತ್ಯು ಅಂತಕ್ಕಂಥದ್ರಿಂದ ಇಷ್ಟು ಇವತ್ತೇನು ಹೆದರಿಕೊಳ್ತೀವಿ, ಅಷ್ಟು ಒಂದು ಹೆದರಿಕೆ ಕಡಿಮೆಯಾಗಿ ಶರೀರಕ್ಕೆ ಜನನ, ಶರೀರಕ್ಕೆ ಮರಣ, ಶರೀರಕ್ಕೆ ವ್ಯಾಧಿ, ಶರೀರಕ್ಕೆ ಮುಪ್ಪು, ಈ 4 ಸಂಗತಿಗಳು ಶರೀರಕ್ಕೆ ಇರ್ತಕ್ಕಂತಹ ಸಹಜ ಸ್ವಭಾವಗಳು. ಇದು ಕ್ಷೇತ್ರದ ಧರ್ಮ ಅಂತ ಯಾವನು ತಿಳಿತಾನೆ ಅವನು ವ್ಯಥೆ ಪಡೋದಿಲ್ಲ. ಬಹಳ ಇಂಪಾರ್ಟೆಂಟ್ ಶ್ಲೋಕ ಇದೆ ಕೆಳಗಡೆದು. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನ. ದುಃಖ ಕೊಡ್ತಕ್ಕಂಥವು, ಈ ದುಃಖ ಕೊಡ್ತಕ್ಕಂಥ ಸಂಗತಿಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ದರ್ಶನ ಮಾಡಿಕೊಂಡ್ಬಿಟ್ಟು ಅಂತಂದ್ರೆ ಅವಾಗ ಮನುಷ್ಯ ಸುಖಿಯಾಗಿರಕ್ಕೆ ಸಾಧ್ಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.